ಏಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧೃತರಾಷ್ಟ್ರ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ನನ್ನ ಮನಸ್ಸು ತುಂಬ ಅಶಾಂತವಾಗಿ ಬಿಟ್ಟಿದೆ. ಸ್ವಲ್ಪ ಹೊತ್ತು ನಾನು ನನ್ನ ಸ್ಥೈರ್ಯದ ವೃದ್ಧಿಗಾಗಿ ಕೃಷ್ಣನ ಬದುಕಿನ ಚಿಂತನೆಯನ್ನು ನಡೆಸ್ತೇನೆ. ಯಾವುದನ್ನ ಋಷಿಗಳು ನಿರಂತರವಾಗಿ ಹಾಡಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ತಾರೋ ಅಂತ ಕಥೆಯನ್ನು ನಾನು ಮತ್ತೆ ಮೆಲುಕು ಹಾಕಬೇಕು ಅಂತ ಸಂಕಲ್ಪ ಮಾಡಿ ಆ ಅಧ್ಯಾಯ ಮುಗಿದಿತ್ತು. ಧೃತರಾಷ್ಟ್ರ ಉವಾಚ ಶೃಣು ದಿವ್ಯಾನಿ ಕರ್ಮಾಣಿ ವಾಸುದೇವಸ್ಯ ಸಂಜಯ ಕೃತವಾನ್ ಯಾನಿ ಗೋವಿಂದೋ ಯಥಾ ನಾನ್ಯ ಪುಮಾನ್ ಕ್ವಚಿತ್. ಕ್ವಚಿತ್ ಎಲ್ಲಿಯೂ ಕೂಡ ಇಂಥ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗೋವಿಂದ ನಡೆಸಿದ ಇಂತಹ ಕರ್ಮಗಳು ಬೇರೆ ಎಲ್ಲೂ ಕೂಡ ಅದು ಹೊಂದುವಂಥದ್ದೇ ಅಲ್ಲ. ಅಂತಹ ದಿವ್ಯವಾದ ಲೋಕಾತೀತವಾದ ಕರ್ಮಗಳನ್ನು ಮಾಡಿದ್ದಾನೆ ಸಂಜಯ. ಅದನ್ನು ನಾವು ನೆನಪಿಸ್ಕೊಳ್ಬೇಕು. ಸಂವರ್ಧತಾ ಗೋಪಕುಲೇ ಬಾಲೇ ನೈವ ಮಹಾತ್ಮನ ವಿಖ್ಯಾಪಿತಂ ಬಲಂ ಬಾಹ್ವೋ ಸ್ತ್ರೀಷು ಲೋಕೇಶು ಸಂಜಯ. ಮೂರು ಲೋಕಗಳಲ್ಲಿ ಶ್ರೀಕೃಷ್ಣನ ಬಲ ಏನು ಅಂತನ್ನುವುದನ್ನ ಬಾಲ್ಯವೇ ತೋರಿಸಿತು. ಗೋಪಕುಲದಲ್ಲಿ ವರ್ಧನೆಗೊಂಡಂತಹ ಕೃಷ್ಣ ತನ್ನ ಬಾಲಲೀಲೆಯಿಂದಲೇನೆ ವಿಖ್ಯಾಪಿತಂ ಫಲಂ, ಎಲ್ಲ ಕಡೆಗೆ ಅವನ ಬಲ ಏನು ಅಂತ ಲೋಕದಲ್ಲಿ ತಿಳಿಸಿಕೊಟ್ಟದ್ದಾಯಿತು. ಅಂತಹ ಬಾಹ್ವೋಹು ಬಲಂ, ಅವನ ತೋಳಿನ ಬಲ ಏನು ಅನ್ನೋದನ್ನ ತೋರಿಸಿದ್ದಾನೆ. ಅಂದ್ರೆ ಅದನ್ನೇ ಹೇಳಿದ್ದು, ಬಾಲ್ಯದಲ್ಲಿಯೇ ತೋರಿಸಿದ್ದಾನೆ. ಅಂದ್ರೆ ಅವನು ಆಗ್ಲೇ ಗೂಳಿಗಳನ್ನು ಎದುರಿಸುವುದು, ಮಲ್ಲರನ್ನು ಯುದ್ಧ ಮಾಡುವಾಗ ಹೇಗೆ ಮುಗ್ಗರಿಸುವಂತೆ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಅವನು ಚಿಕ್ಕಂದಿನಲ್ಲೇ ಅಭ್ಯಾಸ ಮಾಡಿದ್ದ. ಆ ಚಿಕ್ಕಂದಿನಲ್ಲೇ ಅಭ್ಯಾಸ ಮಾಡಿದ್ದನ್ನ ಧೃತರಾಷ್ಟ್ರನು ನೆನಪಿಸಿಕೊಳ್ತಾನೆ. ಅವನ ತೋಳಿನ ಬಲ ಏನು ಅಂತ ಎಲ್ಲರಿಗೂ ಗೊತ್ತಾಗಿತ್ತು. ಆರಂಭದಲ್ಲಿ ಪೂತನಾಂ ಶಕಟಾಂ ಹತ್ವಾ ಕೇಶಿನಂ ಚೈವ ವಾಜಿನಂ ಋಷಭಂ ತೇನು ಕಂಚೈವ ಅರಿಷ್ಟಂಚ ಮಹಾಬಲಂ. ಪೂತನ ಅನ್ನುವಂತಹ ರಕ್ಕಸಿಯನ್ನು, ಶಕಟ ಅನ್ನುವಂತಹ ಬಂಡಿ ರೂಪದಲ್ಲಿ ಬಂದಂತಹ ರಾಕ್ಷಸನನ್ನು, ಕುದುರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದಾರೆ ಕಥೆಯನ್ನ. ವಾಜಿನಂ ಕೇಶಿನಂ, ವಾಜಿ ಅಂದ್ರೆ ಕುದುರೆ, ಕುದುರೆ ರೂಪದಲ್ಲಿ ಬಂದಂತಹ ಕೇಶಿ ಅನ್ನುವಂತಹ ಅಸುರನನ್ನು, ಋಷಭನನ್ನು ಅಂದ್ರೆ ಎತ್ತಿನ ರೂಪದಲ್ಲಿ ಬಂದವ, ಧೇನುಕ ಕತ್ತೆ ರೂಪದಲ್ಲಿ ಬಂದವ, ಅರಿಷ್ಟ ಮಹಾಬಲಂ ಅತ್ಯಂತ ಬಲಿಷ್ಠನಾಗಿ ಬಂದಂತಹ ರಾಕ್ಷಸ ಅರಿಷ್ಟಾಸುರ. ದಾವಾನ್ ಮುಕ್ತ್ವಾ ಮಹಾಬಾಹು ಧೃತ್ವಾ ಗೋವರ್ಧನಂ ಗಿರಿಂ ಚಾಣೂರಂ ಮುಷ್ಟಿಕಂಚೈವ ರಂಗಮಧ್ಯೆ ನಿಹತ್ಯ ಚ. ದಾವ ಅಂದ್ರೆ ಕಾಳ್ಗಿಚ್ಚು, ಕಾಡಿನಲ್ಲಿ ಹುಟ್ಟುವ ಬೆಂಕಿಗೆ ಕಾಳ್ಗಿಚ್ಚು ದಾವ ಅಂತಾರೆ, ದಾವಾಗ್ನಿ ಅಂತ ಕರೀತಾರೆ. 2 ಬಾರಿ, ಒಂದು ಸರ್ತಿ ಹಸುಗಳ ಜೊತೆಗೆ ಎಲ್ಲೋ ದಾರಿ ತಪ್ಪಿ ರಾತ್ರಿ ಬೇರೆ ಪ್ರದೇಶದಲ್ಲಿ ಉಳ್ಕೊಳ್ಬೇಕಾದ ಪ್ರಸಂಗ ಬಂದಾಗ ಮಲಗಿದ್ದ ಹೊತ್ತಿಗೆ ಆವರಿಸಿದ ದಾಬವನ್ನ ಅವರಿಗೆ ಗೊತ್ತೇ ಆಗದಂತೆ ತಾನೇ ನುಂಗಿದ್ದ. 2ನೇ ಸರ್ತಿ ಹಗಲಿನಲ್ಲಿ ಮತ್ತೊಂದು ಇದೇ ರೀತಿ ಅವರ ಕಣ್ಣ ಮುಂದೆಯೇ ಇಡೀ ಅವರನ್ನ ಸುಟ್ಟು ಬಿಡುವಂತಹ ಪ್ರಸಂಗ ಬಂದಾಗ ನೀವೆಲ್ಲ 1 ನಿಮಿಷ ಕಣ್ಣು ಮುಚ್ಚಿ ಅಂತ ಅವರನ್ನೆಲ್ಲ ಕಣ್ಣು ಮುಚ್ಚಿಸಿ ಇನ್ನೇನು ಉರಿದು ಸುಟ್ಟೇ ಬಿಡುತ್ತೆ ಅಂತ ಮರುಕ್ಷಣದಲ್ಲಿ ಕಣ್ತೆರೆದು ನೋಡುವಾಗ ಬೆಂಕಿಯೇ ಇಲ್ಲ. ಅಷ್ಟನ್ನು ಅವನು ಬಾಯಿ ತೆರೆದು ಸ್ವೀಕಾರ ಮಾಡಿದ್ದ ಅನ್ನುವ ಕಥೆಯನ್ನ ಹೇಳುತ್ತೆ. ಹೀಗೆ ದಾವವನ್ನ 2 ಬಾರಿ ಮೋಚನಗೊಳಿಸಿ ಮಹಾಬಾಹು ಧೃತ್ವಾ ಗೋವರ್ಧನಂ ಗಿರಿಂ, ತನ್ನ ಕಿರುಬೆರಳಿನಿಂದ ಎತ್ತರದ ಗೋವರ್ಧನದ ಬೆಟ್ಟವನ್ನ ಎತ್ತಿ 7 ದಿನಗಳ ಕಾಲ ನಿರಂತರವಾಗಿ ಸುರಿದ ಮಳೆಯಿಂದ ಊರನ್ನೇ ತನ್ನ ಪರಿವಾರವನ್ನೇ ಉಳಿಸಿ ಇಂದ್ರನಿಗೆ ಸರಿಯಾದ ತನ್ನ ಸಾಮರ್ಥ್ಯದ ಪರಿಚಯವನ್ನು ಮಾಡಿಕೊಟ್ಟ. ಅಷ್ಟಕ್ಕೆ ಮುಗಿಯದೆ ಕಂಸ, ಚಾಣೂರ, ಮುಷ್ಟಿಕರೆಂಬ ಇಬ್ಬರು ಮಲ್ಲರನ್ನ ರಂಗ ಮಧ್ಯದಲ್ಲಿ ನಿಲ್ಲಿಸಿ ಇವರನ್ನ ಕೊಲ್ಲುವುದಕ್ಕೆ ಆದೇಶಿಸಿದ್ರೆ ಅವರೇ ಇಬ್ಬರಿಂದ ಕೃಷ್ಣ ಬಲರಾಮರಿಂದ ನಿಹತರಾಗಿ ಬಿದ್ದರು. ಪ್ರಲಂಬಂ ನರಕಂ ಜಂಭಂ ಪೀಠಂ ಚಾಪಿ ಮಹಾಸುರಂ ಮುರಂ, ಅದು ಮುರುಂ ಆಗ್ಬಿಟ್ಟಿದೆ, ಮುರಂಚಾಂತಕಂ ಸಕಾಶ ಕಾಶಂ ಅವಧೀತ್ ಪುಷ್ಕರೇ ಕ್ಷಣಃ. ಪ್ರಲಂಬ ಅಂತ ಹುಡುಗನ ರೂಪದಲ್ಲಿ ಬಂದಂತಹ ಒಬ್ಬ ಅಸುರ,
ನರಕ ಇವನು ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅಡಗಿಸಿಟ್ಟು ಕೃಷ್ಣನ ಕೈಯಲ್ಲಿ ಸತ್ತವ. ಜಂಭ ಮತ್ತು ಪೀಠ, ಇದು ಲೋಕದಲ್ಲಿ ನಮ್ಗೆ ಹೊರಗಡೆಯಿಂದ ಈ ಘಟನೆ ನೇರವಾಗಿ ಪರಿಚಯ ಇಲ್ಲ. ಆದ್ರೆ ಪೀಠ ಅಂತ ಒಬ್ಬ ರಾಕ್ಷಸ, ಜಂಭ ಅಂತ ಒಬ್ಬ ರಾಕ್ಷಸ ಕೃಷ್ಣನ ಕೈಯಲ್ಲಿ ಸತ್ತ ಅಂತ ಉಲ್ಲೇಖ ಬರುತ್ತೆ. ಮುರಂ, ಈ ನರಕಾಸುರನ ಸೇನೆಯಲ್ಲಿದ್ದ ಸೇನಾಧಿಪತಿಗಳಲ್ಲಿ 6 ಜನರಲ್ಲಿ ಪ್ರಧಾನನಾದವ ಮಾಯಾವಿ. ಅನೇಕ ಮಾಯಾವಿದ್ಯೆಗಳಿಂದ ಕೃಷ್ಣನನ್ನ ಮಲಗಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಕೊನೆಗೆ ಸತ್ತ. ಇನ್ನು ಅವನು ಮುರ ಎಂಥವನು ಅಂತಂದ್ರೆ ಅಂತಕ ಸಂಕಾಶ. ಅಂತಕ ಅಂದ್ರೆ ಯಮನಿಗೆ ಸದೃಶನಾದವನನ್ನ ಕೃಷ್ಣ ಅವಧೀತ್. ಕೃಷ್ಣನು ಪುಷ್ಕರೇಕ್ಷಣನಾಗಿ, ಪುಷ್ಕರೇಕ್ಷಣ ಅಂದ್ರೆ ಕಮಲದ ದಳದಂತೆ ಕಣ್ಣುಳ್ಳಂತಹ ಕೃಷ್ಣ ಅವನನ್ನ ಸಂಹರಿಸಿದ. ತಥಾ ಕಂಸೋ ಮಹಾತೇಜ ಜರಾಸಂಧೇನ ಪಾಲಿತ ತ್ರಿವಿಕ್ರಮೇಣೈವ ಕೃಷ್ಣೇನ ಸಗಣ ಪಾತಿ ತೋರಣೆ. ಹಾಗೇನೆ ಜರಾಸಂಧನ ಈರ್ವರು ಮಕ್ಕಳನ್ನ ವಿವಾಹವಾಗಿ ಅವನಿಂದ ಸದಾ ರಕ್ಷಣೆಗೆ ತನ್ನ ವ್ಯವಸ್ಥೆಯನ್ನ ಇರಿಸಿಕೊಂಡಿದ್ದವನು ಕೃಷ್ಣನ ಕೈಯಲ್ಲಿ ಸತ್ತ. ಸಗಣ ಪಾತಿ ತೋರಣೆ, ಕೇವಲ ಅವನು ಮಾತ್ರ ಅಲ್ಲ, ಅವನ 13 ಜನ ತಮ್ಮಂದಿರು ಮತ್ತೆ ಮುಂದೆ ಅವನ ಹೆಸರು ಬರ್ತದೆ. ಅವನ ಅದರಲ್ಲಿ ಪ್ರಧಾನವಾದ ಸುನಾಮ ಅಂತ ಒಬ್ಬ ಇದ್ದ. ಆ 13 ಜನ ತಮ್ಮಂದರಲ್ಲಿ ಅಷ್ಟೂ ಜನರನ್ನ 20 ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಬಲರಾಮ ಕೃಷ್ಣ ಇಬ್ಬರೇ ಹೋರಾಡಿ ಪಾತಿತೋರಣೆ ರಣದಲ್ಲಿ ಮುಗಿಸಿದ್ರು. ಸುನಾಮಾರಣ ವಿಕ್ರಾಂತ ಸಮಗ್ರಾಕ್ಷೌಹಿಣಿ ಪತಿ ಭೋಜರಾಜಸ್ಯ ಮಧ್ಯಸ್ಥೋ ಭ್ರಾತಾ ಕಂಸಸ್ಯ ವೀರ್ಯವಾನ್. ಭೋಜರಾಜರಲ್ಲಿ ಮಧ್ಯಸ್ಥನಾದ, ಅಂದ್ರೆ ಅಣ್ಣ ತಮ್ಮಂದ್ರಲ್ಲಿ ಮಧ್ಯದವನಿವನು ಸುನಾಮ ಅಂತ. ಕಂಸನಿಗೆ ಅತ್ಯಂತ ಆಪ್ತ, ಬಹಳ ದೊಡ್ಡ ಪ್ರಮಾಣದ ಅಕ್ಷೋಹಿಣಿ ಸೈನ್ಯವನ್ನ ಕಾಪಿಟ್ಟುಕೊಂಡಿದ್ದವ. ಕಂಸನಿಗೆ ಬೆಂಗಾವಲಾಗಿ ಯುದ್ಧದಲ್ಲಿ ಕೃಷ್ಣನನ್ನು ವಿರೋಧಿಸಿ ನಿಂತು ಕೃಷ್ಣನ ಕೈಯಲ್ಲಿ ಹತನಾದ. ಬಲದೇವ ದ್ವಿತೀಯೇನ ಕೃಷ್ಣೇನ ಮಿತ್ರಘಾತಿನ ತರಸ್ವಿ ಸಮರೇ ದಗ್ಧ್ಯ ಸಸೈನ್ಯ ಶೂರಸೇನರಾಟ್. ಕೃಷ್ಣ ಈ ಅಮಿತ್ರರಾದಂತಹ ರಾಕ್ಷಸರಿಗೆ ಅಥವಾ ಶತ್ರುಗಳಿಗೆ ಘಾತಿಯಾಗಿ ಬಲದೇವನ ಒಡಗೂಡಿ ವೇಗದಿಂದ ಅನೇಕ ಸಮರಗಳನ್ನು ಹೀಗೆ ಎದುರಿಸುವ ಪ್ರಸಂಗ ಬಂತು. ಇದೊಂದು ಕತೆ ವಿಶಿಷ್ಟವಾದದಿಲ್ಲಿ ಉಲ್ಲೇಖ ಆಗುತ್ತೆ. ದುರ್ವಾಸ ನಾಮ ವಿಪ್ರರ್ಷಿಹಿ ತಥಾ ಪರಮಕೋಪನಃ ಆರಾಧಿತ ಸದಾರೇಣ ಸಚಾಸ್ಮೈ ಪ್ರದದೋ ವರಾಂ. ರುಕ್ಮಿಣಿಯ ಜೊತೆಗೆ ಕೃಷ್ಣ ಒಂದು ಬಾರಿ ದುರ್ವಾಸರನ್ನ ಆರಾಧನೆ ಮಾಡಿ ಅವರನ್ನ ತೃಪ್ತಿಪಡಿಸಿದ. ಅವರು ಸುಲಭದಲ್ಲಿ ತೃಪ್ತರಾಗುವವರಲ್ಲ, ಆದ್ರೆ ಪರಮಕೋಪನರಾದ ವಿಪ್ರರ್ಷಿಗಳು ಕೂಡ ಈ ಕೃಷ್ಣನ ಆರಾಧನೆಗೆ ಮೆಚ್ಚಿ ಸಂತೋಷ ಪಟ್ರು, ಇವನಿಗೆ ಒಳ್ಳೆಯದಾಗ್ಲಿ ಅಂತ ಆಶೀರ್ವದಿಸಿದ್ರು ಅಂತ ಒಂದು ಕಥೆ. ಈ ಕಥೆ ಒಂಚೂರು ಬೇರೆಯಾಗಿ ಬೇರೆ ಕಡೆ ಇದೆ. ಏನು ಅಂದ್ರೆ, ಹೀಗೆ ಸೇವೆ ಮಾಡಿದ ಅಂತೆ, ಸೇವೆ ಮಾಡಿ ಅವರು ಒಂದು ಪಾಯಸ ಕೊಟ್ರಂತೆ. ಆ ಪಾಯಸವನ್ನು ಅವನ ಮೈಗೆಲ್ಲ ಹಚ್ಕೊಳ್ಲಿಕ್ಕೆ ಹೇಳಿದ್ರಂತೆ. ಆಯ್ತು ಅಂತ ಅವನು ಹಚ್ಚಿಕೊಂಡಂತೆ. ಕಾಲ ಹೆಬ್ಬೆರಳಿಗೆ ಮಾತ್ರ ಮರೆತು ಬಿಟ್ಟ ಅಂತೆ ಹಚ್ಕೊಳ್ಳೋದು. ಹಾಗಾಗಿ ಅವನಿಗೆ ಕೊನೆಗೆ ಸಾವು ಆ ಹೆಬ್ಬೆರಳಲ್ಲಿ ಬಂತು ಅಂತ ಹೀಗೊಂದು ಕಥೆಯನ್ನ ಯಕ್ಷಗಾನದ ವೇದಿಕೆಗಳಲ್ಲೆಲ್ಲ ಕೇಳ್ತೀವಿ. ಆದ್ರೆ ದುರ್ವಾಸರ ಆರಾಧನೆ ನಡೆದದ್ದು ಹೌದು ಅಂತ ನಮಗೆ ಭಾರತದ ಈ ಕಥೆಯಿಂದ ಗೊತ್ತಾಗುತ್ತೆ. ಆದ್ರೆ ಪಾಯಸ ಹಚ್ಕೊಂಡು ಬೆರಳು ಬಿಟ್ಟು ಹೋಯ್ತು ಅಲ್ಲ, ಮೈಯಲ್ಲಿ ಉಳಿದ ಕಡೆ ಕವಚ ಇದ್ದಲ್ಲೆಲ್ಲ ಹೆಂಗ್ ಹಚ್ಕೊಳ್ಳೋದು, ಅದು ಬಿಟ್ಟು ಹೋಯ್ತಲ್ಲ, ಅಲ್ಲೂ ಹೋಗುತ್ತಲ್ಲ ಪ್ರಾಣ. ಏನು ಅಂತಿಲ್ಲ, ಒಟ್ಟು ಅವ್ರಿಗೊಂದು ಕತೆಗೆ ಒಂದು ರೋಚಕತೆ ಬರಬೇಕು ಅಂತ ಯಾವ್ದ್ಯಾವ್ದು ಕಥೆಯನ್ನು ಎಲ್ಲೆಲ್ಲಿಗೋ ಜೋಡಿಸಿ ಏನೇನೋ ಮಾಡಿ ನಾವು ಸ್ಪೆಷಲ್ ಕತೆ ಹೇಳ್ತೀವಿ, ಎಲ್ಲರೂ ಹೇಳೋದನ್ನು ಹೇಳ್ತೀವಿ ಅಂತ ಹೆಗ್ಗಳಿಕೆಯನ್ನು ಹೊಂದಲಿಕ್ಕೆ ಹೋಗಿ ಕೃಷ್ಣನನ್ನ ಕುಗ್ಗಿಸಿ ಬಿಡ್ತಾರೆ. ತಥಾ ಗಾಂಧಾರ ರಾಜಸ್ಯ ಸುತಾಂ ವೀರ ಸ್ವಯಂವರೆ ನಿರ್ಜಿತ್ಯ ಪೃಥಿವೀ ಪಾಲಾನ್ ಅವಹತ್ ಪುಷ್ಕರೇ ಕ್ಷಣಃ. ಗಾಂಧಾರ ದೇಶದ ರಾಜನ ಬಳಿಗೆ ಯುದ್ಧಕ್ಕೆ ಹೋಗಿದ್ದ. ಅಲ್ಲಿ ಕಾಶ್ಮೀರದಿಂದ ಹಾದು ಗಾಂಧಾರಕ್ಕೆ ಹೋಗಿ ಅಲ್ಲಿ ಯುದ್ಧವನ್ನ ಮಾಡಿ ಆ ಯುದ್ಧದಲ್ಲಿ ಅವನನ್ನ ಸೋಲಿಸಿ ಅಲ್ಲಿಯ ಅನೇಕ ಪೃಥ್ವೀಪಾಲರನ್ನ ಪುಷ್ಕರೇಕ್ಷಣನಾದ ಕೃಷ್ಣನೇ ಅವನನ್ನ ಹಿಂದಕ್ಕೆ ಹಿಮ್ಮೆಟ್ಟಿಸಿದ್ದ. ಅಮೃಷ್ಯಮಾಣ ರಾಜಾನಃ ಯಸ್ಯ ಜಾತ್ಯ ಹಯಾ ಇವ ರಥೇ ವೈವಾಹಿಕೆ ಯುಕ್ತಾ ಪ್ರತೋದೇನ ಕೃತೌರಣಾಃ. ಎಲ್ಲಿವರೆಗೆ ಅಂದ್ರೆ, ಅಲ್ಲಿ ಒಂದು ಸ್ವಯಂವರಕ್ಕೆ ಅಂತ ಬಂದಿದ್ದ ಸಂದರ್ಭದಲ್ಲಿ ಎಲ್ಲ ರಾಜರು ಒಟ್ಟುಗೂಡಿ ಅವನು ನ್ಯಾಯಯುತವಾಗಿಯೇ ಸ್ವಯಂವರವನ್ನ ಗೆದ್ದು ಬಂದ್ರೂ ಕೂಡ
ಮತ್ತೆ ಅವನನ್ನ ವಿರೋಧಿಸಿ ನಿಂತಾಗ ಆ ವೈವಾಹಿಕ ರಥಕ್ಕೆನೆ ಅಷ್ಟೂ ರಾಜರನ್ನ ಕುದುರೆಯ ಸ್ಥಾನದಲ್ಲಿ ನಿಲ್ಲಿಸಿ ಮೈಕೈಯೆಲ್ಲ ಗಾಯ ಆದ ಸ್ಥಿತಿಯಲ್ಲಿ ಅವರಿಂದನೇ ರಥ ಓಡಿಸಿದ ಕೃಷ್ಣ, ತಾನು ಕೂತ ರಥವನ್ನ. ಅಂದ್ರೆ ಇದು ಮತ್ತೆ ನಮ್ಗೊಂದು ಹೊಸ ಪ್ರಕರಣ. ಪ್ರತೋದೇನ ಕೃತೌರಣಾಹ ರಥೇ ವೈವಾಹಿಕೆ ಯುಕ್ತಾಹ. ಯುಕ್ತ ಅಂದ್ರೆ ಕಟ್ಟಿ ಹಾಕಿದ್ದು, ಅವರನ್ನ ರಥಕ್ಕೆ ಕಟ್ಟಿ ಅವರಿಂದಲೇನೆ ಜಾತಿಯಿಂದ ಉತ್ತಮವಾದ ಹಯಗಳನ್ನ ಬಿಡಿಸಿ ಇವರನ್ನೇ ಕಟ್ಟಿ ಇವನಿಂದಲೇನೆ ರಥ ನಡೆಸಿದ. ಜರಾಸಂಧಂ ಮಹಾಬಾಹು ಉಪಾಯೇನ ಜನಾರ್ದನ ಪರೇಣ ಘಾತಯಾಮಾಸ ಸಮಗ್ರಾಕ್ಷೋಹಿಣೀಪತಿಂ. ಹಲವು ಅಕ್ಷೋಹಿಣಿಗಳಷ್ಟು ಸೈನ್ಯವನ್ನ ಒಟ್ಟು ಹಾಕಿದ್ದ ಜರಾಸಂಧ ಕೃಷ್ಣನನ್ನ ಬಹಳ ಉಪಾಯದಿಂದ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ರೆ ಕೃಷ್ಣನೇ ಯುದ್ಧವೇ ಇಲ್ಲದೆ ಅವನನ್ನು ಉಪಾಯದಿಂದ ಪರೇಣ ಘಾತಯಾಮಾಸ, ಭೀಮನಿಂದ ಅವನನ್ನು ಕೊಲ್ಲಿಸಿದ. ತಾನು ನೇರವಾಗಿ ಅವನನ್ನು ಯುದ್ಧಕ್ಕೆ ಎದುರಿಸಲಿಲ್ಲ, ಅವನಿಗೆ ಸಾವಿದ್ದದ್ದು ಭೀಮನಿಂದ. ಆದ್ರಿಂದಾಗಿ ಇನ್ನೊಬ್ಬರಿಂದ ಅವನನ್ನ ಕೊಲ್ಲಿಸಿ ಅವನ ಅಪಾಯವನ್ನ ಲೋಕಕ್ಕಾಗುವುದನ್ನ ತಪ್ಪಿಸಿದ. ಚೇದಿರಾಜಂಚ ವಿಕ್ರಾಂತಂ ಸೇನಾಪತಿಂ ಬಲಿ ಅರ್ಧೇ ವಿವದಮಾನಂಚ ಜಘಾನ ಪಶುವತ್ತದ. ರಾಜಸೂಯ ಯಾಗದ ಮಧ್ಯದಲ್ಲಿ ಛೇದಿರಾಜನಾದಂತಹ ಶಿಶುಪಾಲ ತನ್ನ ಅಳತೆಯನ್ನು ಮೀರಿ ವಿಕೃತವಾಗಿ ಕೃಷ್ಣನನ್ನ ಚಿತ್ರಿಸಿ ಅನರ್ಥದ ಮಾತುಗಳನ್ನ ಆಡುವಾಗ ಮಧ್ಯದಲ್ಲಿಯೇ ಅವನ ಕುತ್ತಿಗೆಯನ್ನ ಪಶುವೊಂದನ್ನ ಯಜ್ಞದಲ್ಲಿ ಯಜ್ಞದಲ್ಲಿ ಹಾಗೆ ಇವನನ್ನ ಮುಗಿಸಿಬಿಟ್ಟ. ಅಂದ್ರೆ ಅದೊಂದು ರಾಜಸೂಯ ಯಾಗ, ಆದ್ರಿಂದ ಯಾಗದಲ್ಲೇ ಮುಗಿಸಿದ ಹಾಗಾಯ್ತು ಅವನನ್ನ. ಸೌಭಂ ದೈತ್ಯಪುರಂ ಸ್ವಸ್ಥಂ ಸಾಲ್ವಪುತ್ರಂ ದುರಾಸದಂ ಸಮುದ್ರ ಕುಕ್ಷೋ ವಿಕ್ರಮ್ಯ ಪಾತಯಾಮಾಸ ಮಾಧವ. ಸೌಭ ಅನ್ನುವಂತಹ ವಿಮಾನದ ರೂಪದಲ್ಲಿದ್ದ ದೈತ್ಯರ ಒಂದು ಅಡಗು ದಾಣವನ್ನ ಹೊತ್ತುಕೊಂಡು ಈ ಸಾಲ್ವ ಅದರಲ್ಲಿ ಕೂತು ಕೃಷ್ಣನ ಮೇಲೆ ಅನೇಕ ರೀತಿಯ ದಾಳಿಗಳನ್ನು ಮಾಡಿ ಉಪದ್ರವ ಕೊಡ್ತಾ ಇದ್ದ. ಸಮುದ್ರ ಕುಕ್ಷವು ವಿಕ್ರಮ್ಯ, ಸಮುದ್ರದ ಆಳದಲ್ಲಿ ಅಡಗಿ ಕೂತಿರ್ತಿದ್ದ, ಹೊರಗಿನಿಂದಲೇ ದ್ವಾರಕೆಗೆ ಉಪದ್ರವವನ್ನು ಕೊಡ್ತಿದ್ದ. ಅಂತಹ ಸೌಭನನ್ನ ಸ್ವತಃ ಕೃಷ್ಣನೇ ವಿಕ್ರಮ್ಯ ಅವನ ಮೇಲೆ ದಾಳಿ ಮಾಡಿ ಅವನ ಅಡಗುದಾಣವನ್ನ ತಿಳಿದು ಮಾಧವ ಪಾತಯಾಮಾಸ, ಮಾಧವ ಅವನನ್ನ ಉರುಳಿಸಿದ. ಅಂಗಾನ್ ವಂಗಾನ್ ಕಲಿಂಗಾಂಶ್ಚ ಮಾಗಧಾನ್ ಕಾಶಿ ಕೌಸಲಾನ್ ವಾತ್ಸ್ಯಾನ್ ಗಾರ್ಗ್ಯಾನ್ ಕರುಷಾಂಚ ಪೌಂಡ್ರಾಂಚಾಪ್ಯಪರ ಅಜಯದ್ರಣೆ. ಅಷ್ಟೇ ಅಲ್ಲ, ಅಂಗರು, ವಂಗರು, ಕಳಿಂಗರು, ಮಾಗಧರು. ಮಾಗಧ ಅಂದ್ರೆ ಜರಾಸಂಧನದ್ದೇ ಊರು, ಅಂದ್ರೆ ಇವತ್ತಿನ ಬಿಹಾರ. ಈ ಅಂಗವಂಗ ಕಳಿಂಗ ಇದು ಮೂರು ಕೂಡ ಒಡಿಸ್ಸಾ ಪಶ್ಚಿಮ ಬಂಗಾಳದ ಇಷ್ಟು ಭಾಗ. ವಾತ್ಸ್ಯಾನ್ ಎಲ್ಲಿ ಅಂತ ಗೊತ್ತಾಗಲ್ಲ, ಗಾರ್ಗ್ಯಾನ್ ಗೊತ್ತಾಗಲ್ಲ, ಕರುಷಾನ್ ಇದರ ಹೆಸರು ಇದೆ, ಈಗ ಎಲ್ಲಿ ನೆನಪಾಗ್ತಿಲ್ಲ. ಪೌಂಡ್ರಾನ್ ಇವರು ಒಂದು ಜಾಗದವರು. ಅಜಯದ್ರಣೆ ಇಷ್ಟೂ ಜನರನ್ನ ಕೃಷ್ಣ ಅವರನ್ನ ಸೋಲಿಸಿದ. ಅಷ್ಟೇ ಅಲ್ಲ, ಇನ್ನೂ ಇದೆ, ಸುಮಾರಿದೆ. ಅವಂತ್ಯಾನ್, ಅವಂತಿ ದೇಶ ಅಂದ್ರೆ ಇವತ್ತಿಗೆ ಏನದು ಜ್ಯೋತಿರ್ಲಿಂಗಗಳಲ್ಲಿ ಒಂದಿದೆಯಲ್ಲ ಅವಂತಿ, ಮಾಯಾ ಅಂದ್ರೆ ಹರಿದ್ವಾರ, ಹೌದು ನೆನಪಾಗ್ತಿಲ್ಲ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ಉಜ್ಜಯಿನಿ, ಕಾಲಭೈರವ. ಆ ಜಾಗದ ರಾಜರು. ಅಷ್ಟೇ ಅಲ್ಲ, ದಾಕ್ಷಿಣಾತ್ಯಾನ್ ದಕ್ಷಿಣದ ಕುಂತಳರು, ಪಾಂಡ್ಯರು, ಕೇರಳರು. ಅದರಲ್ಲಿ ತಮಿಳುನಾಡಿನ ಕಡೆಯಿಂದ ಎಲ್ಲ ಪಾಂಡವರಿಗೆ ಸಪೋರ್ಟ್ ಇತ್ತು ಹೆಚ್ಚು. ಕೇರಳ ಮತ್ತೆ ಕರ್ನಾಟಕ ದುರ್ಯೋಧನನ ಪರವಾಗಿ ಹೋರಾಡಿತ್ತು ಆ ಕಾಲದಲ್ಲಿ. ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಇಲ್ಲಿ ಕೃಷ್ಣನ ವಿರುದ್ಧ ಬಂದವರೆಲ್ಲರೂ ಬಹಳ ಜನ ಇದ್ದಾರೆ. ಪಾರ್ವತೀಯಾನ್, ಪಾರ್ವತೀಯ ಅಂದ್ರೆ ಪರ್ವತದಲ್ಲಿ ವಾಸ ಮಾಡುವಂತವ್ರು, ಪಾರ್ವತಿಗೆ ಸಂಬಂಧಪಟ್ಟವರಲ್ಲ. ಪಾರ್ವತೀಯಾನ್ ದಶೇರಕಾನ್, ದಶೇರಕರು ಅಂತ ಏರಕರವರು 10 ವಿಶಿಷ್ಟವಾದ ಪಂಗಡ ಅದು. ಕಾಶ್ಮೀರಾನ್, ಔರಸಿಕಾನ್, ಪಿಶಾಚಾನ್, ಮುದ್ಗಲಾನ್, ಮುದ್ಗಲರು ಅಂತ ಒಂದು ರಾಜ ಪರಂಪರೆ. ಕಾಂಬೋಜಾನ್, ವಾಟಧಾನಾನ್, ಚೋಳಾನ್, ಪಾಂಡ್ಯಾನ್. ಹೇ ಸಂಜಯ, ಇಷ್ಟೇ ಅಲ್ಲ, ತ್ರಿಗರ್ತಾನ್, ಮಾಲವಾಂಶೈವ ದರದಾನ್ ಸುದುರ್ಜಯ, ದರದಾಂಶ ಸುದುರ್ಜಯಾನ್. ದರದರು, ತ್ರಿಗರ್ತರು, ಮಾಲವರು, ಕಾಂಬೋಜರು, ವಾಟಧಾನರು, ಚೋಳರು ಮತ್ತು ಪಾಂಡ್ಯರು. ಕಾಶ್ಮೀರದವರು ಔರಸಿಕರು, ಪಿಶಾಚದ ವರ್ಗದವರು, ಮುದ್ಗಲರು.
ನಾನಾ ದಿಗ್ಭ್ಯಷ್ಟ ಸಂಪ್ರಾಪ್ತಾನ್ ಕಷಾಂಶ್ಚೈವ ಶಕಾಂಸ್ತಥಾ. ಖಶರು ಮತ್ತು ಶಕರು ಅಂತ ಮತ್ತೊಂದು ರಾಜಗಣ, ಅವರು ಕೂಡ ನಾನಾ ದಿಕ್ಕುಗಳಿಂದ ಕೃಷ್ಣನ ಮೇಲೆ ದಾಳಿ ಮಾಡಿ ಜಿತವಾನ್ ಪುಂಡರೀಕಾಕ್ಷೋ ಯವನಂಚ ಸಹಾನುಗಂ. ಯವನ ರಾಜನನ್ನು ಕೂಡ ಅವನ ಪರಿವಾರದ ಜೊತೆ ಕೃಷ್ಣನ ಮೇಲೆ ದಾಳಿ ಮಾಡಿದ್ದಾಗ ಪುಂಡರೀಕಾಕ್ಷ ಜಿತವಾನ್, ಅವನನ್ನು ಸೋಲಿಸಿದ. ಪ್ರವಿಶ್ಯಮ ಕರಾವಾಸಂ ಯಾದೋ ಗಣ ನಿಷೇವಿತಂ ಜಿಗಾಯ ವರುಣಂ ಸಂಖ್ಯೆ ಸಲಿಲಾಂತರ್ಗತಂ ಪುರ. ಸಲಿಲದ ಒಳಗೆ ವರುಣನಲ್ಲಿ ನೆಲೆಸಿದ್ದಂತಹ ರಾಕ್ಷಸನನ್ನು ಕೂಡ ಸಂಖ ಅಂದ್ರೆ ಯುದ್ಧ ಅಂತ ಅರ್ಥ, ಸಂಖ್ಯೆ ಅಂದ್ರೆ ಯುದ್ಧದಲ್ಲಿ ಪಂಚಜನ ಅನ್ನುವಂತಹ ರಾಕ್ಷಸನನ್ನು ಕೂಡ ಯಾದೋಗಣ ನಿಷೇವಿತಂ, ಯಾದೋಗಣಗಳು ಅಂತಂದ್ರೆ ಸಮುದ್ರದಲ್ಲಿ ವಾಸ ಮಾಡುವಂತಹ ಜಲಚರಗಳು, ಅವುಗಳ ಮಧ್ಯದಲ್ಲಿ ಇದ್ದಂತಹ, ಅಂದ್ರೆ ಒಂದು ಸರ್ತಿ ವರುಣನಿಗೂ ಕೂಡ ಕೃಷ್ಣನ ಜೊತೆಗೆ ಯುದ್ಧ ಆಯಿತು. ವರುಣನು ಕೂಡ ಕೃಷ್ಣನನ್ನ ಎದುರಿಸಿದಾಗ ಕೃಷ್ಣ ಅವನನ್ನ ಸೋಲಿಸಿದ್ದ. ಇದರ ನಂತರ ಪಾಂಚಜನ್ಯಂ ಹೃಷಿಕೇಶಂ ದಿವ್ಯಂ ಶಂಖಂ ಅವಾಪ್ತವಾನ್. ಈ ಪಾತಾಳವಾಸಿಯಾದಂತಹ ದೈತ್ಯನನ್ನ ಕೊಂದು ಕೃಷ್ಣ ಆ ಶಂಖದ, ಅವನ ಶರೀರವೇ ಒಂದು ಶಂಖದ ಹುಳುವಿನ ಹಾಗೆ ಇದ್ದದ್ರಿಂದ ಅದರ ಆ ಶೆಲ್ಲನ್ನ ಮಾತ್ರ ತೆಗೆದುಕೊಂಡು ಅವನನ್ನ ಕೊಂದು ನಾಶ ಮಾಡಿದ. ಆ ದಿವ್ಯವಾದ ಶಂಖವನ್ನೇ ಮುಂದೆ ತನ್ನ ಊದುವ ಶಂಖದ ನಾದಕ್ಕಾಗಿ ಸ್ವೀಕಾರ ಮಾಡಿದ. ಪಾಂಚಜನ್ಯ ಅಂತ ಅದಕ್ಕೆ ಹೆಸರು. ಕಾಂಡವೇ ಪಾರ್ಥ ಸಹಿತ ತೋಷಯಿತ್ವಾ ಹುತಾಶನಂ ಆಗ್ನೇಯಮಸ್ತ್ರಂ ದುರ್ದರ್ಶಂ ಚಕ್ರಂ ಲೇಭೆ ಮಹಾಬಲಃ. ಕಾಂಡವ ಪ್ರಸ್ಥದಲ್ಲಿ ಪಾರ್ಥನಿಂದೊಡಗೂಡಿ ಹುತಾಶನನು ಒಬ್ಬ ಋತ್ವಿಜನ ರೂಪದಲ್ಲಿ ಬಂದು ತನಗೆ ಅಜೀರ್ಣವಾಗಿದೆ, ದಯವಿಟ್ಟು ನನಗೆ ಈ ಕಾಂಡವ ಪ್ರಸ್ಥವನ್ನೇ ಸಕಲ ಕಾಡುಗಳಿಂದ ಕೂಡಿದ ಔಷಧವನ್ನ ನನಗೆ ವೈದ್ಯನಾಗಿ ನೀನು ಉಣಿಸಬೇಕು ಅಂತ ಕೇಳಿದಾಗ ಕೃಷ್ಣನ ಒಪ್ಪಿಗೆಯಂತೆ ಅರ್ಜುನ ಅವನಿಗೆ ಆ ಇಡೀ ಕಾಡನ್ನೇ ಆಹುತಿಯನ್ನಾಗಿ ಕೊಟ್ಟ. ಆಗ ಆ ಅಗ್ನಿ ತನ್ನ ವಿಶೇಷವಾದ ಅಸ್ತ್ರ ಆಗ್ನೇಯ ಅನ್ನುವಂತಹ ಅಸ್ತ್ರವನ್ನ ಕೊಟ್ಟ. ಕೃಷ್ಣನ ಕೈಗೆ ಸುದರ್ಶನ ಅನ್ನುವಂತಹ ಚಕ್ರವನ್ನು ಕೂಡ ನೀಡಿದ. ಇದು ವಸ್ತುತಃ ಭಗವಂತನದ್ದೇ ಅಲ್ಲಿಗೆ ಬಂದು ಮತ್ತೆ ವಾಪಸ್ ಕೃಷ್ಣನ ಕೈಗೆ ಬರುತ್ತೆ. ಹೊಸ್ತು ಮತ್ತೆ ಅವನ ಹತ್ರ ಸ್ಟೆಪ್ನಿ ಇದ್ದ ಹಾಗೆ ಈ ಚಕ್ರ ಇಲ್ಲ ಅಂದ್ರೆ ಇನ್ನೊಂದ್ ಚಕ್ರ ಮತ್ತೊಂದ್ ಚಕ್ರ ಅನ್ನೋ ತರ ಅಲ್ಲ. ಅದು ಚಕ್ರ ಅನ್ನೋದು ಒಂದು ಅಭಿಮಾನಿ ದೇವತೆ ಇರ್ತಾನೆ. ಅದ್ ಬೇರೆ ಬೇರೆ ಪ್ರಸಂಗಗಳಲ್ಲಿ ಮತ್ತೆ ಆ ವಸ್ತು ಬೇರೆ ವಸ್ತುವಿನಿಂದ ತಯಾರಾಗಬೇಕು ಅಂತಂದಾಗ ಆ ದೇವತೆ ಅಲ್ಲೇ ಇರ್ತಾನೆ. ವಸ್ತು ಬದಲಾಗಬಹುದು ಕೆಲವೊಮ್ಮೆ ಭೌತಿಕವಾಗಿ ಇದ್ದಾಗ. ವೈನತೇಯಂ ಸಮಾರುಹ್ಯ ತ್ರಾಸಯಿತ್ವಾ ಅಮರಾವತೀಂ ಮಹೇಂದ್ರ ಭವನಾಧೀರ ಪಾರಿಜಾತಮುಪಾನಯತ್. 16,100 ಜನ ಹೆಣ್ಣು ಮಕ್ಕಳನ್ನ ಮರಳಿ ಅವರ ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿಯೂ ಕೂಡ ದ್ವಾರಕೆಯಲ್ಲೇ ಉಳಿದು ಕೃಷ್ಣನನ್ನೇ ಪತಿಯಾಗಿ ಸ್ವೀಕರಿಸ್ತೇವೆ ಅಂತ ಹಠಕ್ಕೆ ಬಿದ್ದಾಗ ಅವರನ್ನ ಅಲ್ಲಿಗೆ ಕಳುಹಿಸಿ ತಾನು ಗರುಡನನ್ನ ಕರೆದು ಅವನ ಮೇಲೆ ಕೂತು ಅದಿತಿ ದೇವಿ ಕಳೆದುಕೊಂಡಿದ್ದಂತಹ ಕುಂಡಲವನ್ನ ಮರಳಿಸಿ ನರಕನ ಸಂಹಾರದ ನಂತರ ನರಕನಿಂದ ಪಡೆದ ಆ ದೇವಲೋಕದ ಕಿವಿಯೋಲೆಯನ್ನ ಮರಳಿಸ್ಲಿಕ್ಕೆ ಅಂತ ಹೋಗಿ ಸತ್ಯಭಾಮೆ ತನಗಾಗಿ ಏನು ಕೊಡಲಿಲ್ಲವಲ್ಲ ಅಂತ ಕೇಳಿದಾಗ ಬೇಕಾದದ್ದೇನು ಹೇಳು ಅಂತ ಕೃಷ್ಣ ಕೇಳ್ತಾನೆ. ಅಲ್ಲೇ ಇದ್ದ ಪಾರಿಜಾತವನ್ನ ಇದೇ ಸಾಕು ಅಂದಾಗ ಕಿತ್ತು ಎತ್ತಿಕೊಂಡು ತನ್ನ ಗರುಡನ ಮೇಲೆ ಹಾಕಿಕೊಂಡು ಹೊರಡುವಾಗ ಮಹೇಂದ್ರ ಭವನದಿಂದ ಹೊರಟ ಸೈನ್ಯದ ರಾಶಿ ಕೃಷ್ಣನನ್ನು ವಿರೋಧಿಸಿ ಕೃಷ್ಣನಿಂದ ಸೋತು ಕೊನೆಗೆ ಪಾರಿಜಾತವನ್ನ ತಂದು ದ್ವಾರಕೆಯಲ್ಲಿ ನೆಡುವಂತಾಯಿತು. ಆಮೇಲೆ ಹೇಳ್ತಾನೆ, ಈ ದ್ವಾರಕ್ಕೆ ಮುಳುಗುವಾಗ ವಾಪಸ್ ಅದು ಮತ್ತೆ ನಿನಗೆ ಸ್ವರ್ಗಕ್ಕೆ ಬರುತ್ತೆ, ಅಲ್ಲಿ ತನಕ ಏನ್ ಚಿಂತೆ ಮಾಡಬೇಡ. ತಚ್ಚತ್ ಮರ್ಷಿತವಾನ್ ಶಕ್ರಃ ಜಾನನ್ಸ್ತಸ್ಯ ಪರಾಕ್ರಮಂ ರಾಜ್ಞಾಂ ಚಾಪ್ಯಜಿತಂ ಕಂಚಿತ್ ಕೃಷ್ಣನೇಹ ನ ಶುಶ್ರುಮ. ಕೃಷ್ಣನನ್ನ ಎದುರಿಸಿ ಇಲ್ಲಿ ತನಕ ಯಾರೂ ಕೂಡ ಗೆದ್ದವ ಅಂತ ಇಲ್ವೇ ಇಲ್ಲ. ಅಜಿತಂ ಸರ್ವೋಪಿ ಜಿತಾಹ ಏವ, ಅವನಿಂದ ಅಜಿತಂ ಸೋಲರಿಯದ ಮತ್ತೊಬ್ಬ ಇಲ್ಲ. ಕೃಷ್ಣನ ಹತ್ರ ಯುದ್ಧ ಆಯ್ತು ಅಂದ್ರೆ ಕೃಷ್ಣೇನ ನ ಅಪಿ ಅಜಿತಂ, ಕೃಷ್ಣನಿಂದ ಸೋಲದೆ ಉಳಿದವ ಅಂತ ಒಬ್ಬ ಇಲ್ಲ ಜಗತ್ತಿನಲ್ಲಿ, ಎಲ್ಲರೂ ಕೃಷ್ಣನಿಂದ ಸೋತಿದ್ದಾರೆ. ಕೃಷ್ಣ ಅವನ ಪರಾಕ್ರಮವನ್ನು ತಿಳಿದು ಕೊನೆಗೆ ಪಾರಿಜಾತವನ್ನ ಭೂಮಿಗೆ ಕಳುಹಿಸಿಕೊಡುವುದಕ್ಕೆ ಒಪ್ಪಿದ ಅನ್ನುವುದನ್ನ ಮರ್ಷಿತವಾನ್ ಶಕ್ರಃ ಅಂತ ಹೇಳಿದ್ರು. ಇದು ಈ ಕೃಷ್ಣ ಎಲ್ಲರನ್ನು ಗೆದ್ದ ಅನ್ನುವ ಪ್ರಸಂಗ ಆನರ್ತ ದೇಶದಲ್ಲಿ ರೈವತ ಪರ್ವತದ ಮೇಲೆ ನಡೆದಂತಹ ಸರ್ವರಾಜ ಸಮೂಹದ
ಒಂದು ಭೇಟಿಯ ಕಾರ್ಯಕ್ರಮದಲ್ಲಿ ಕುಂತಿ ಬಯಸಿ ಎಲ್ಲಾ ರಾಜರ ಜೊತೆಗೆ ನೀನು ಹೋರಾಡಬೇಕು, ಸೌಹಾರ್ದ ಪಂದ್ಯ ಅಂತ ಜೋಡಿಸಿ ಅಷ್ಟೂ ಜನ ರಾಜರು ಕೃಷ್ಣನ ಕೈಯಲ್ಲಿ ಸೋತಾಗ ಪಾಂಡವರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಕುಂತಿ ತಾಕೀತು ಮಾಡಿದ್ಮೇಲೆ ಪಾಂಡವರು ಅವನನ್ನ ಸೋಲಿಸ್ಲಿಕ್ಕೆ ಹೋಗಿ, ಅಂದ್ರೆ ಒಪ್ಪಲ್ಲ, ಕೃಷ್ಣನ ಆದೇಶದ ಮೇಲೆ ಭೀಮ ಕೊನೆಗೆ ರಥವನ್ನ ಹಿಡಿದು ನಿಲ್ಲಿಸುವ ಒಂದು ಓಟದಲ್ಲಿ ತಾನೂ ಕೂಡ ಕೃಷ್ಣನ ರಥದ ಒಟ್ಟಿಗೆ ಎಳ್ಕೊಂಡು ಹೋಗುವ ಸ್ಥಿತಿ ಬಂದಾಗ ತಾನು ಸೋತೆ ಅಂತ ಒಪ್ಪಿಕೊಂಡು ಬಂದ ಪ್ರಸಂಗ ಇಲ್ಲಿ. ಕೃಷ್ಣನ ಮುಂದೆ ಸೋಲರಿಯದವ ಮತ್ತೊಬ್ಬ ಇಲ್ಲ, ಎಲ್ಲರೂ ಸೋಲನ್ನ ಅರಿತವರೇ. ಯಚ್ಚತಂ ತನ್ಮಹದಾಶ್ಚರ್ಯಂ ಸಭಾಯಾಂ ಮಮ ಸಂಜಯ ಕೃತವಾನ್ ಪುಂಡರೀಕಾಕ್ಷ ಕಸ್ತದನ್ಯ ಇಹಾರ್ಹತಿ. ನನ್ನ ಅಂತಃಪುರಕ್ಕೆ ಬಂದಾಗ, ಅಂದ್ರೆ ಧೃತರಾಷ್ಟ್ರ ಹೇಳ್ತಾನೆ, ಸಂಧಾನಕ್ಕಾಗಿ ಈ ನಮ್ಮ ಆಸ್ಥಾನಕ್ಕೆ ಬಂದಾಗ ಅವನು ಸಭೆಯಲ್ಲಿ ತೋರಿದ ವಿಶ್ವರೂಪದ ಮಹಾ ಕಾರ್ಯಕ್ಕೆ ಇನ್ನೊಂದು ಪ್ರತಿಯಾದ ಕಾರ್ಯ ಎಲ್ಲಿದೆ? ನಮ್ಗೆ ಯಾರಿಗೂ ಕೂಡ ಕೃಷ್ಣನ ಇದಕ್ಕಿಂತ ಮೀರಿದ ಮತ್ತೊಂದು ಕಾರ್ಯವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಚ್ಚ ಭಕ್ತ್ಯಾ ಪ್ರಸನ್ನೋಹಂ ಅದ್ರಾಕ್ಷಂ ಕೃಷ್ಣಮೀಶ್ವರಂ ತನ್ಮೇ ಸುವಿದಿತಂ ಸರ್ವಂ ಪ್ರತ್ಯಕ್ಷಮಿವಚಾಗಮಂ. ಭಕ್ತಿಯಿಂದ ಆತನಿಗೆ ಶರಣಾದ್ರೆ ಆತ ಒಲಿತಾನೆ ಅನ್ನೋದಕ್ಕೆ ನನಗೆ ಹಿಂದಿನ ದಿವಸ ಉಂಟಾದ ವ್ಯಥೆಯೇ ಸಾಕ್ಷಿ ಒದಗಿಸಿತು. ಕೃಷ್ಣನನ್ನು ನೋಡಬೇಕೆಂಬ ಉತ್ಕಟವಾದ ಇಚ್ಛೆಗೆ ಮರುದಿವಸ ಕೃಷ್ಣ ತಾನೇ ಸ್ವತಃ ಕಣ್ಣನ್ನ ಕೊಟ್ಟು, ನಿನ್ನನ್ನ ಖಂಡಿತವಾಗಿಯೂ ಕೂಡ ನನ್ನ ದರ್ಶನಕ್ಕಾಗಿ ಸಿದ್ಧಗೊಳಿಸಿದ್ದೇನೆ ನೋಡು ಅಂತ ತೋರಿಸಿ, ಈ ಕಣ್ಣು ಉಳಿಯಲಿ ನಿನ್ನಲ್ಲಿ ಎಂದಾಗ, ಬೇಡ, ನೋಡ್ಬೇಕಾದ್ದನ್ನ ನೋಡ್ಲಿಕ್ಕೆ ಮಾತ್ರ ಕಣ್ಣು ಬೇಕು, ನನ್ನ ಮಕ್ಕಳ ದುರುದ್ದೇಶದಿಂದ ಕೂಡಿದ ಕುಹಕ ಮುಖವನ್ನು ನೋಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ವಾಪಸ್ ತಗೋ ಅಂತ ಹೇಳಿ ಕಳುಹಿಸಿ, ಅವತ್ತು ನನಗೆ ಕೃಷ್ಣನ ದರ್ಶನ ಅನ್ನುವಂತಹದ್ದು ಜೀವನದಲ್ಲಿ ಮತ್ತೊಂದು ಸರ್ತಿ ಬೇಕು ಅಂತಂದ್ರೆ ಅದು ಹೀಗೆ ಸಿಗ್ಬೇಕು ಹೊರತು ರೆಗ್ಯುಲರ್ ಎಲ್ರಿಗೂ ಸಿಗೋ ಹಾಗೆ ಸಿಕ್ಕಿದ್ರೆ ಅದು ಮರ್ತ ಹೋಗುತ್ತೆ, ಅದರ ಬಗ್ಗೆ ಒಂದು ನಿರ್ಲಕ್ಷ್ಯ ಬೆಳೆಯುತ್ತೆ ಅಂತ ಅವನು ಯೋಚನೆ ಮಾಡಿದ್ದ. ನಾಂತೋ ವಿಕ್ರಮಯುಕ್ತಸ್ಯ ಬುದ್ಧ್ಯಾಯುಕ್ತಸ್ಯ ವಾ ಪುನಃ ಕರ್ಮಣಾಂ ಶಕ್ಯತೆ ಗಂತುಂ ಹೃಷಿಕೇಶಶ್ಚ ಸಂಜಯ. ಈ ಹೃಷಿಕೇಶನ ವಿಕ್ರಮವನ್ನ ಕೊನೆ ಮಾಡುವುದು ಹೇಗೆ? ಯಾರಿಗಾದ್ರೂ ಬುದ್ಧಿ ಇದ್ದವರಿಗೆ ಎಷ್ಟು ಯೋಚನೆ ಮಾಡಿದ್ರು ಮತ್ತಷ್ಟು ಘಟನೆಗಳು ಸಿಗ್ತಾ ಹೋಗ್ತವೆ ಹೊರತು ಅವನ ಕತೆ ಹೇಳಿ ಮುಗಿಯಿತು, ಅವನ ಪರಾಕ್ರಮದ ವೈಶಿಷ್ಟ್ಯವನ್ನ ನಾವು ಪರಿಚಯಿಸಿ ಆಯ್ತು ಅಂತ ಇಲ್ವೇ ಇಲ್ಲ. ತಥಾಗತಶ್ಚ ಸಾಂಬಶ್ಚ ಪ್ರದ್ಯುಮ್ನೋಥ ವಿರೂರತ ಅಗಾವಹೋ ನಿರುದ್ಧಶ್ಚ ಚಾರುದೇಷ್ಟ ಸಸಾರಣ ಉತ್ಕಲೋ ನಿಷಟಶ್ಚೈವ ಜಿಲ್ಲಿ ಬಭ್ರುಶ್ಚ ವೀರ್ಯವಾನ್ ಪ್ರಯುಶ್ಚ ವೃತುಶ್ಚೈವ ಪೃಥುಶ್ಚ ವಿಪೃತುಶ್ಚೈವ ಶಮೀಕೋ ಅಥ ಅರಿಮೇಜಯ. ಇವನ ಜೊತೆಗೆ ಯಾರ್ಯಾರಿದ್ರು, ಕೃಷ್ಣನನ್ನ ಅತ್ಯಂತ ಹತ್ತಿರದಲ್ಲಿ ಕಂಡ ವೀರರು ಯಾರ್ಯಾರು? ಗದ ಅಂತ ಕೃಷ್ಣನ ತಮ್ಮ, ಸಾಂಬ ಜಾಂಬವತಿಯಲ್ಲಿದ್ದ ಮಗ, ಪ್ರದ್ಯುಮ್ನ ರುಕ್ಮಿಣಿಯ ಮಗ, ಹೀಗೆ ಅನೇಕ ಜನ ವೀರರೆಲ್ಲರೂ ಕೂಡ ಯಾರೆಲ್ಲ? ಗದ, ಅದು ಅಗಾವಹ, ಅನಿರುದ್ಧ, ಚಾರುದೇಶ್ನ ಅಂತಂದ್ರೆ ಗಣಪತಿಯ ಅವತಾರವಾದವನು, ಸಾರಣ, ಉಲ್ಮುಖ, ನಿಷಠ, ಜಿಲ್ಲಿ, ಬಭ್ರು, ಪೃಥು, ವಿಪೃಥು, ಶಮೀಕ, ಅರಿಮೇಜಯ ಏತೇನ್ಯೇ. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಜನ ಬಲವಂತರು ವೀರರು ಪಾಂಡವರ ಪರವಾಗಿ ಹೋರಾಡುವುದಕ್ಕಾಗಿ ಈಗಲೂ ಕೂಡ ಕವಚ ಹೊತ್ತುಕೊಂಡು ನಿಂತಿದ್ದಾರೆ. ಕೃಷ್ಣ ಬೇಡ ಅಂತ ಹೇಳಿದ್ದಕ್ಕೆ ಇವರೆಲ್ಲ ದೂರ ನಿಂತಿದ್ದಾರೆ. ಕೃಷ್ಣ ಒಂದು ಕಣ್ಣು ಸನ್ನೆ ಮಾಡಿದ ಅಂದ್ರೆ ಇಷ್ಟೂ ಜನ ಯುದ್ಧಕ್ಕೆ ಈಗಾಗಲೇ ಬಂದು ಬಿಡುತ್ತಾರೆ. ಇವ್ರು ಯಾರು ಸಾಮಾನ್ಯರಲ್ಲ, ಪ್ರಹಾರಿಣ. ಹೊಡಿಲಿಕ್ಕೆ ನಿಂತರು ಅಂದ್ರೆ ಹೊಡೆಯುವುದು ಮಾತ್ರ ಕೆಲಸ, ಹೊಡೆಸ್ಕೊಳ್ಳೋದು ಇಲ್ವೇ ಇಲ್ಲ. ಆ ರೀತಿಯ ಪ್ರಹಾರಿಗಳು ಇವರೆಲ್ಲ. ಕಥಂಚಿತ್ ಪಾಂಡವ ಅನೇಕಂ ಶ್ರೇಯು ಸಮರೇ ಸ್ಥಿತಾ. ಹೇಗೆ ತೊಂದರೆ ಆದ್ರೂ ಕೂಡ ಇವರೆಲ್ಲ ಪಾಂಡವರ ಪರವಾಗಿ ಯೋಚಿಸುವರಾದ್ರಿಂದಾಗಿ ಪಾಂಡವರಿಗೆ ಬಂದು ನಿಲ್ತಾರೆ. ಆಹೂತ ವೃಷ್ಣಿವೀರೇಣ ಕೇಶವೇನ ಮಹಾತ್ಮನ. ವೃಷ್ಣಿವೀರನಾದಂತಹ ಕೇಶವ ಈ ಸಮಸ್ಯೆಯನ್ನು ತಿಳಿಗೊಳಿಸುವುದಕ್ಕೋಸ್ಕರ ಎಲ್ಲರನ್ನು ಕೂಡ ಕರೆದ. ಯಾಕೆ ಕರೆದ? ಹಿಂದೆ ಈ ವೀರರ ನಡುವೆ ಆಗ್ತಾ ಇಡುವ ಕಲಹವನ್ನು ನಿಲ್ಲಿಸ್ಲಿಕ್ಕಾಗಿ ಕರೆದ. ನಾಗಾಯುತ ಬಲೋ ವೀರ ಕೈಲಾಸ ಶಿಖರೋಪಮ ವನಮಾಲಿ ಹಲಿ ರಾಮ ತತ್ರ ಜನಾರ್ದನ. ಜನಾರ್ದನ ಮತ್ತು ಬಲರಾಮ, ವನಮಾಲಿ ಹಲಿ ಅಂತಂದ್ರೆ ನೇಗಿಲನ್ನು ಹೊತ್ತು ನಿಂತಹ ಬಲರಾಮ ಮತ್ತು ಕೊಳಲನ್ನು ಹಿಡಿದು ನಿಂತಹ ಕೃಷ್ಣ, ಇವರಿಬ್ರು ಕೂಡ ಲೋಕದಲ್ಲಿ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿಗಳು ಅಂತ ಎಲ್ಲರಿಗೂ ಗೊತ್ತಾಯಿತು. ಯಮಾಹುಸ್ಸು ಸರ್ವಪಿತರಂ
ವಾಸುದೇವಂ ದ್ವಿಜಾತಯ ಅವಿವಾಹ್ಯೇಷ ಪಾಂಡೂನಾಂ ಯೋತ್ಸ್ಯತೇರ್ಧಾಯ ಸಂಜಯ. ಎಲೆ ಸಂಜಯನೇ, ಭೀಷ್ಮಾಚಾರ್ಯರು ಸ್ವಪಿತರಂ ಸರ್ವಪಿತರಂ, ಎಲ್ಲರಿಗೂ ತಂದೆಯ ಸ್ಥಾನದಲ್ಲಿ ನಿಂತಿರುವಂತಹ ವಾಸುದೇವನನ್ನ, ನಮ್ಗೆಲ್ಲರಿಗೂ ತಂದೆಯ ಸ್ಥಾನದಲ್ಲಿ ಈಗ ಯುದ್ಧದಲ್ಲಾಗುವಾಗ ದ್ರೋಣಾಚಾರ್ಯರು, ಆದ್ರೆ ಸಕಲ ಜೀವರಾಶಿಗೂ ತಂದೆಯ ಸ್ಥಾನದಲ್ಲಿರುವ ವಾಸುದೇವ. ವಾಸುದೇವನ ವಿಷಯದಲ್ಲಿ ಪಾಂಡವರಲ್ಲಿ ಒಬ್ಬರೇ ಒಬ್ಬರ ಮನಸ್ಸನ್ನು ಕೂಡ ನಾವು ವಿಚಲಿತಗೊಳಿಸ್ಲಿಕ್ಕಾಗಲಿಲ್ಲ. ಕೃಷ್ಣನನ್ನೆಲ್ಲ ಆಶ್ರಿಕೊಂಡ್ರೆ ನೀವು ನಾಳೆ ಸೋತೋಗ್ತೀರಿ ಅಂತ 2 ಜನರ ಹತ್ರ ಹೇಳಿದ್ರೆ ತಲೆಗೆ ಹಾಕೊಳ್ತಿರಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಿದ್ರು, ಯಾರಿಗೆ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ. ಹಾಗಾಗಿ ಯುಧಿಷ್ಠಿರನ ಎಲ್ಲಾಯ್ತು ಯುಧಿಷ್ಠಿರನ ವಿಷಯದಲ್ಲಿ ಯುದ್ಧಕ್ಕಾಗಿ ನಾವು ಬಲವನ್ನ ಸಂಗ್ರಹ ಮಾಡಬೇಕು ಅಂತ ಎರಡೂ ಕಡೆಯಿಂದ ಅನೇಕ ಯೋಚನೆಗಳು ಬಂತು. ಕೃಷ್ಣ ಅವರಿಗೆ ಯಾವಾಗ್ಲೂ ಜೊತೆಗಿದ್ದಾನೆ. ಮೋಹ ದುರ್ಯೋಧನ ಕೃಷ್ಣಂ ಯೋನ ವೇತ್ತೀಹ ಕೇಶವಂ ಮೋಹಿತೋ ದೈವಯೋಗೇನ ಮೃತ್ಯುಪಾಶ ಪುರಸ್ಕೃತ. ಎಲ್ಲವನ್ನು ತಕ್ಷಣವೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಭಗವಂತನು ಮಾಡಲ್ಲ. ಅನುಭವಿಸುವ ಕರ್ಮ ಬಾಕಿ ಇದ್ದಾಗ ಸ್ವಲ್ಪ ಹೊತ್ತು ಅವನು ಅದನ್ನ ಸುಖ ಅಂತಾನೆ ಭಾವಿಸ್ತಾನೆ. ಈಗ ಗೊತ್ತಾಗಲ್ಲ, ಈಗ ಸುಖ ಸಿಗ್ಬೇಕಿರುತ್ತೆ, ಸುಖ ಅಂತ ಆಗುತ್ತೆ. ಮುಂದೆ ದುಃಖ ಸಿಗಬೇಕಾದಾಗ ಒಂದಾಗ ಗೊತ್ತಾಗುತ್ತೆ ಅದರ ಪ್ರಾಬ್ಲಮ್ ಏನು ಅಂತ. ಅದು ಬರೋ ತನಕ ದುಃಖಗಳನ್ನು ಅನುಭವಿಸ್ಲಿಕ್ಕಿದ್ರೆ ಅದು ಅನುಭವಿಸ್ಲೇಬೇಕಾಗುತ್ತೆ. ವಾಸುದೇವ ಸರ್ವ ಪಿತೃಗಳಾಗಿ, ಸರ್ವ ಜೀವರಾಶಿಗೂ ಪಿತೃವಾಗಿ ತಂದೆಯ ಸ್ಥಾನದಲ್ಲಿ ನಿಂತು ಏನು ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅವನಿಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಸಯದಾ ತಾತ ಸನ್ನಹ್ಯೇತ್ ಪಾಂಡವಾರ್ಥಾಯ ಸಂಜಯ ನ ತದಾ ಪ್ರತಿ ಸಂಯೋದ್ಧ ಭವಿತಾ ತತ್ರ ಕಶ್ಚನ. ಪಾಂಡವರ ಪ್ರತಿಯಾಗಿ ಯುದ್ಧಕ್ಕೆ ಪ್ರತಿಯೋದ್ಧ ಯಾರು ಇಲ್ಲ ಅಂತ ಆಗುವಂತ ಸ್ಥಿತಿ ಅರ್ಜುನನಿಗಿತ್ತು. ಅದೊಂದು ಅವನ ಲಕ್ಷಣ. ಯದಿ ಸ್ಮ ಕುರವೋ ಸರ್ವೇ ಜಯಯುರ್ನಾಮ ಪಾಂಡವಾನ್ ವಾರ್ಷ್ಣೇಯೋರ್ಥಾಯ ತೇಷಾಂ ವೈ ಗೃಹೀತ ಯಾಚ್ಯಮುತ್ತಮಂ ಶಸ್ತ್ರಮುತ್ತಮಂ. ಕುರುಗಳು ಗೆದ್ರೂ ಕೂಡ, ಪಾಂಡವರನ್ನೆಲ್ಲರನ್ನು ಕೂಡ ಕೊಂದ್ರೂ ಕೂಡ, ವರ್ಣದಿಂದ ವೃಷ್ಣಿಗಳಲ್ಲಿ ಹಿರಿಯನಾದಂತಹ ಕೃಷ್ಣನಿಂದ ಈ ಎಲ್ಲರಿಗೂ ಕೂಡ ಮರಳಿ ಅಧಿಕಾರ ಸಿಗುವುದಕ್ಕೆ ಅವನು ಕಾಯ್ತಿರ್ತಾನೆ. ಅದೇ ಕೊಡುವ ವ್ಯವಸ್ಥೆಯನ್ನು ಅವನು ಮಾಡ್ತಾನೆ. ತತಸರ್ವಾನ್ನಪಾನೋ ಹತ್ವಾ ನರಪತೀಂದ್ರನೇ. ವ್ಯಾಘ್ರ ರೂಪದಲ್ಲಿ ಅನೇಕ ರಾಜರನ್ನ ವಾರ್ಷ್ಣೇಯ ಸ್ವತಃ ತಾನೇ ನಿಂತು ಉತ್ತಮವಾದ ಶಸ್ತ್ರವನ್ನ ಬೀಸಿ ಶತ್ರುಗಳನ್ನು ಓಡಿಸಿದ್ದ. ಕೌರವರನ್ನು ಕೂಡ ಬುದ್ಧಿವಾದ ಹೇಳಿ ಕರ್ಕೊಂಡು ಬಂದು ಕುಂತ್ಯೈ ದದ್ಯಾಸಿ ಮೇದಿನಿ. ಒಳ್ಳೆ ಮಾತು ಹೇಳ್ತಾನೆ. ವೇದವ್ಯಾಸರು ಕೂಡ ಅದನ್ನ ಉಲ್ಲೇಖ ಮಾಡಿದ ರೀತಿ ತುಂಬಾ ಚೆನ್ನಾಗಿದೆ. ಒಂದು ವೇಳೆ ಪಾಂಡವರೆಲ್ಲರೂ ಸತ್ತು ಹೋದ್ರು ಕೂಡ ಸರ್ವಾನ್ ನರವ್ಯಾಗ್ರಹ ಹತ್ವಾ ನರಪತೀನ್, ಎಲ್ಲಾ ರಾಜರನ್ನು ಕೊಂದಾಯ್ತು ಅಂತ ಇಟ್ಕೊಳ್ಳಿ. ಪಾಂಡವರೆಲ್ಲರೂ ಸತ್ತೋದ್ರು, ಕೃಷ್ಣ ಒಬ್ನೇ ಉಳಿತಾನೆ ಅಂತಂದ್ರು. ಕೃಷ್ಣ ನಮ್ಮನ್ನೆಲ್ಲ ಕೊಂದು ಅಧಿಕಾರವನ್ನು ಕುಂತಿ ಕೈ ಕೊಡ್ತಾನೆ. ಅಂದ್ರೆ ಯೋಚನೆ ಮಾಡಿ, ಕುಂತಿಯ ಕೈ ಕೊಡ್ಬೇಕು ಅಂತಂದ್ರೆ ಕುಂತಿ ಇನ್ನೆಷ್ಟು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸಮರ್ಥಳು ಅಂತ ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಮತ್ತೊಂದ್ ಕಡೆ ದುರ್ಯೋಧನ ಹೇಳ್ತಾನೆ, ಕೃಷ್ಣ ನಾವ್ ಈ ಯುದ್ಧವನ್ನ ಮಾಡಿ ಅಕಸ್ಮಾತ್ ಪಾಂಡವರನ್ನ ಕೊಂದ್ರೂ ಕೂಡ ಸಿಟ್ಟಿಗೆದ್ದ ಕೃಷ್ಣ ನಮ್ಮ ಮೇಲೆ ಇಡೀ ಯಾದವ ಸೇನೆಯನ್ನೇ ತಂದು ಯುದ್ಧ ಮಾಡಿಸಿ ಕುಂತಿಗೆ ಕೊಡ್ತಾನೆ. ಇಲ್ಲ ಅಂದ್ರೆ ಕುಂತಿಯ ಅಪ್ಪಣೆ ಮೇಲೆಗೆ ದ್ರೌಪದಿಗಾದ್ರೂ ಅದನ್ನು ಕೊಟ್ಟೇ ಕೊಡ್ತಾನೆ ಹೊರತು ನಮ್ಗಂತೂ ಪಾಂಡವರು ಸತ್ರು ಅಂದ್ರೆ ನನಗೆ ತಿನ್ನುವ ಅನ್ನಕ್ಕೆ ಋಣ ಅನ್ನುವುದು ಮುಗಿಯುವುದೇ ಇಲ್ಲ. ಇದು ಮತ್ತೆ ಬೇಡ್ಕೊಂಡೇ ತಿನ್ನುವ ಪ್ರಸಂಗ ಬರುತ್ತೆ ಹೊರತು ಅಧಿಕಾರದಿಂದ ತಿನ್ನುವ ಪ್ರಸಕ್ತಿ ಇಲ್ಲ. ಅರ್ಜುನ ಕೇಶವಸ್ಯಾತ್ಮ ಕೃಷ್ಣೇಪ್ಯಾತ್ಮ ಕಿರೀಟಿನ ಅರ್ಜುನೇ ವಿಜಯೋ ನಿತ್ಯಂ ಕೀರ್ತಿಷು ಶಾಶ್ವತಿ. ಅರ್ಜುನ ಕೇಶವನನ್ನ ಆಶ್ರಯಿಸಿ ಕಿರೀಟಿಯಾಗಿರುವಂತಹ ಅರ್ಜುನ ನಿತ್ಯವೂ ಕೂಡ ವಿಜಯ ಪ್ರಾಪ್ತಿಯಾಗುವುದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದ. ಸರ್ವೇಷು ಪಿಚಲೋಕೇಶು ಭೀಭತ್ಸುರಸುರ
ಬೀಭತ್ಸು ಸುರಪರಾಜಿತಃ ಬೀಭತ್ಸುರ್ ಅಪರಾಜಿತಃ ಪ್ರಾಧಾನ್ಯೇನೈವ ಭೂಯಿಷ್ಠಂ ಸಮೇಯ ಕೇಶವೇ ಗುಣಾಃ. ಅಮೇಯಾಹ ಕೇಶವೇ ಗುಣಾಃ. ಅಮೇಯ ಅಂದ್ರೆ ಅಳಿಲಿಕ್ಕೆ ಬರದೇ ಇರುವಂತದ್ದು. ಅಳಿಲಿಕ್ಕೆ ಬರದೇ ಇರುವಂತಹ ಕೇಶವನ ಗುಣ ಅದು ಬೀಭತ್ಸುವಾದಂತಹ ಅರ್ಜುನನಲ್ಲೂ ಕೂಡ ಸಂಕ್ರಾಂತವಾಗಿರುವುದರಿಂದ ಅವನು ಅಪರಾಜಿತ. ಅವನನ್ನು ಸುಲಭದಲ್ಲಿ ಯಾರು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಮೋಹದಿಂದ ದುರ್ಯೋಧನ ಕೃಷ್ಣನ್ಯೋನ ವೇತ್ತೀಹ ಕೇಶವಂ. ಕೃಷ್ಣ ಅಂದ್ರೆ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಕೃಷ್ಣನ ಸಾಮರ್ಥ್ಯ ಏನು ಅಂತ ಪರಿಚಯ ಇಲ್ವಾ? ಅವನಲ್ಲೇ ರಥದ ತುದಿಯಲ್ಲಿ ಕಾಣಿಸ್ತಾ ಇರ್ತಾನೆ, ಉಳಿದವರಿಗೆ ಮಾತ್ರ ವಿಶ್ವರೂಪ ಕಂಡದ್ದು. ಕೃಷ್ಣ ಅಲ್ಲೇನೋ ನಿಂತಿದ್ದಾನೆ, ಅರ್ಜುನ ಯಾಕೋ ಕೆಳಗೆ ಬಗ್ಗಿ ಕೂತಿದ್ದಾನೆ, ವಾಪಸ್ ಕರ್ಕೊಂಡು ಹೋದ, ಇಷ್ಟು ಮಾತ್ರ ಕಾಣುತ್ತೆ ಹೊರತು ಉಳಿದದ್ದು ಏನು ಘಟನೆಗಳು ಅವರಿಗೆ ಯುದ್ಧವೇ ಪ್ರಧಾನ. ಅಲ್ಲಿರುವ ಸಿದ್ಧತೆಯ ಹಿನ್ನೆಲೆ ಅಲ್ವೇ ಅಲ್ಲ. ನವೇದ ಕೃಷ್ಣಂ ದಾಶಾರ್ಹಂ ಅರ್ಜುನಂ ಚೈವ ಪಾಂಡವಂ. ಮೋಹಗೊಂಡಂತಹ ದೈವದ ಯೋಗವು ಕೂಡ ಮೃತ್ಯುಪಾಶವನ್ನು ತಿರಸ್ಕರಿಸಿ ಅವನನ್ನು ಕಟ್ಟಲೇ ಇಲ್ಲ. ಇವ್ರೇನ್ ಮಾಡಿದ್ರು, ಅಸ್ತ್ರಗಳನ್ನು ಪ್ರಯೋಗಿಸಿ ನಿಮ್ಗೆ ಖುಷಿಯಾದಾಗ ಕಟ್ಟು ಅಂತ ಹೇಳಿದ್ರು. ಆದ್ರೆ ಅದನ್ನ ನಿರೂಪಣೆ ಮಾಡದೆ ಮೃತ್ಯುಪಾಶದಕ್ಕೆ ಓಡಿ ಬಂದಂತಹ ವ್ಯಕ್ತಿಗಳನ್ನು ಕೃಷ್ಣ ಉಳಿಸಿದ, ಶತ್ರುಗಳನ್ನ ನಾಶಗೊಳಿಸಿದ. ಇನ್ನಿಬ್ರು ದೇವತೆಗಳಿಗಿಂತ ಮೊದಲು ಹುಟ್ಟಿದ ನರ ಮತ್ತು ನಾರಾಯಣ ಅಂತನ್ನುವ ಇಬ್ಬರು ಏಕಾತ್ಮಾನು, ಒಂದೇ ಶರೀರದ ಎರಡು ಮುಖಗಳಿದ್ದ ಹಾಗೆ, ದ್ವಿಧಾಭೂತವು ಎರಡಾಗಿ ಹೊಂದಿದವರು. ಅಲ್ಲ, ಅರ್ಜುನ ಮತ್ತೆ ಕೃಷ್ಣ ಬೇರೆ ಬೇರೆ ಅಲ್ಲ? ಹೌದು, ಅಲ್ಲಿ ನರನ ಆವೇಶ ಅನ್ನೋದು ಒಂದೇ ಹೇಳಿದ್ದು ಹೊರತು ನರ ಅನ್ನುವ ಶೇಷ ಅಲ್ಲಿ ಬೇರೆನೆ. ಆದ್ರೆ ಅವರಿಬ್ರು ಕೂಡ ಭಗವಂತನ ವಿಶೇಷ ರೂಪ ಹೊತ್ತದ್ರಿಂದಾಗಿ ಒಂದು ನೇರ ರೂಪ, ಒಂದು ಅಂಶ ರೂಪ. ಅಂಶ ಅಂದ್ರೆ ಅಲ್ಲಿ ಭಗವಂತನ ವಿಶೇಷ ರೂಪ ಅವನು ಹುಟ್ಟಿದಾಗಿನಿಂದ ಸಾಯೋ ತನಕವೂ ಇದ್ದೇ ಇರುತ್ತೆ ಅಂತ. ಅಂತಹ ಎರಡು ರೂಪಗಳು ಕೂಡ ಆ ದ್ವಿಧಾಭೂತವು ದೃಶ್ಯತೆ ಬೆಟ್ಟದ ತುದಿಯಲ್ಲಿ ಜೋರಾಗಿ ಕಾಣಿಸ್ತಾ ಇತ್ತು. ಮನಸೈವಹಿ ದುರ್ದರ್ಶೈಹಿ ಮನಸಾಪಿ ದುರ್ದರ್ಶವು ಸೇನಾಪತಿಂ ಸೇನಾಮೇತಾಂ ಯಶಸ್ವಿನೌ ನಾಶಯೇತಾಂ ಇಹೇಚ್ಛಂತೌ ಮಾನುಷತ್ವಾಚ್ಚ ನೇಚ್ಯುತಃ. ಈ ಇಡೀ ಸೇನೆಯನ್ನ ಮನಸ್ಸಿನಿಂದಲೇ ನಿರ್ವಹಿಸುವ ಶಕ್ತಿ ಅದು ಕೃಷ್ಣನಿಗೆ ಇರುವಂಥದ್ದು. ಅವನು ಇಷ್ಟಪಟ್ರೆ ಕ್ಷಣ ಮಾತ್ರದಲ್ಲಿ ಮನುಷ್ಯರ ಶಕ್ತಿಯೇ ಬೇಡ, ಮಾನುಷತ್ವಂಚ ನೇಚ್ಛತಃ. ಮನುಷ್ಯತ್ವವನ್ನ ಯಾವ ರೀತಿಯಿಂದಲೂ ಕೂಡ ಕಾರ್ಯ ಹಾಳಾಗುತ್ತೆ ಅಂದ್ರೆ ಅದನ್ನು ಬಯಸುವವನೇ ಅಲ್ಲ. ಅಂತಹದನ್ನ ಮಾಡಿ ಲೋಕಕ್ಕೆ ಆನಂದವನ್ನ ಕೊಟ್ಟಿದ್ದಾನೆ. ಯುಗಸ್ಯೇವ ವಿಪರ್ಯಯ. ಯುಗವೇ ಬದಲಾಯಿತೋ ಏನೋ, ಇನ್ನೂ ಕೃತಯುಗನೇ ಬರಲಿಲ್ಲ, ಈಗಲೇ ಬಂದ್ಬಿಡ್ತೋ ಏನೋ ಅಂತ ಕೃಷ್ಣನ ಆಡಳಿತದ ಹೊತ್ತಿಗೆ ಜನರಲ್ಲಿ ಅಂತ ಒಂದು ನಿಷ್ಠೆ ಬಂದು ಹೋಯ್ತು. ಇವಾಗ ಅಂತ ನಿಷ್ಠೆ ಹುಡುಕಿದ್ರೂ ಸಿಗಲ್ಲ. ಆದ್ರೆ ನಮಗೇನು ಅಂದ್ರೆ, ನಾವು ಎಲ್ಲರ ಹಾಗೆ ಅವ್ರು ತಪ್ಪು ಒಪ್ಪುಗಳನ್ನು ಮಾಡ್ತಾ ಇದ್ರೆ ನಾವು ಮಾಡ್ಕೊಂಡು ಬದುಕುದೇ ಸರಿ ಅಂತ ನಾವು ನಿರ್ಧಾರಕ್ಕೆ ಬಂದು ಕೂತಿರ್ತೇವೆ. ಇನ್ನು ಭೀಷ್ಮನ ವಧೆಗಿಂತ ಮುಂಚೆ ದ್ರೋಣನಿಗೆ ಸಂಬಂಧಪಟ್ಟ ಏನಾದ್ರೂ ಘಟನೆ ಇದೆಯಾ ಅಂತ ನಾವು ಒಂದು ಕುತೂಹಲ ಬಂದ್ರೆ, ಒಂದೇ ಒಂದು ಸಾಲು. ಭೀಷ್ಮನ ಸಾವಿನ ಬಳಿಕ ದ್ರೋಣಾಚಾರ್ಯರು ಬಹಳ ಪ್ರಯತ್ನ ಪಟ್ರು. ಅಂದ್ರೆ ಸಾವಿನ ಬಳಿಕ ಅಂದ್ರೆ ಬಿದ್ದು ಹೋದನಂತೆ, ಸಾವಾಗ್ಲಿಲ್ಲ. ಬಿದ್ದು ಹೋದ ಬಳಿಕ ಹಲವು ಬಾರಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಹೆಚ್ಚು ಏನು ಅಂದ್ರೆ ಯುದ್ಧಕ್ಕೆ ಬೇಕಿರುವ ವಿಶೇಷಗಳನ್ನು ಹೇಳಿದ್ರು ಹೊರತು ಫಲಕಾರಿ ಆಗ್ಲಿಲ್ಲ. ದುರ್ಯೋಧನನಿಗೆ ಯಾವ ಬುದ್ಧಿವಾದವೂ ಕೂಡ ನಡೀಲಿಲ್ಲ. ಹೌದು, ದ್ರೋಣಾಚಾರ್ಯ ಬಿದ್ದು, ಶಲ್ಯ ಬಿದ್ದು, ಕರ್ಣ ಬಿದ್ದು, ದುರ್ಯೋಧನನು ಬಿದ್ದ ಮೇಲೆ ಮತ್ತೆ 3 ತಿಂಗಳಿದ್ದು ಉತ್ತರಾಯಣದ ಕಾಲ ಬರುವ ಟೈಮಿಗೆ ನಾವು ಭೀಷ್ಮಾಷ್ಟಮಿ ಅಂತ ಹೇಳ್ತೇವಲ್ಲ, ಆ ಟೈಮಿನ ತನಕ ಅವರು ನೆಲದಲ್ಲೇ ಇದ್ರು, ಶರಪಂಜರದಲ್ಲೇ ಇದ್ರು. ಅದು ಮುಗ್ದ ಮೇಲೆನೆ ಎಲ್ಲ ಕಾಣುತ್ತೆ, ಕಣ್ಣ ಮುಂದೆನೆ ಅವರು ಇದ್ದ ಜಾಗದಲ್ಲೇ ಆಗ್ತಾ ಇರುತ್ತೆ, ಸುದ್ದಿ ಹೇಳ್ತಿರ್ತಾರೆ. ಯಾವುದೇ ಕ್ರಿಯೆಗಳಾಗ್ಲಿ ಅಸ್ತ್ರಗಳಾಗ್ಲಿ, ಒಂದೊಳ್ಳೆ ಮಾತು ಬಂತು, ನಹ್ಯೇವ ಬ್ರಹ್ಮಚರ್ಯೇಣ ನ ವೇದಾಧ್ಯಯನೇನ ಚ ನ ಕ್ರಿಯಾಭಿರ್ನ ಚಾಸ್ತ್ರೇಣ ಮೃತ್ಯೋ ಕಶ್ಚಿನ್ ನಿವಾರ್ಯತೆ ಲೋಕ ಸಂಭಾವಿತೌ ವೀರೌ ಕೃತಾಸ್ತ್ರೌ ಯುದ್ಧ ದುರ್ಮತೌ ಭೀಷ್ಮದ್ರೋಣೌ ಹತೌ ಶ್ರುತ್ವಾ ಕಿನ್ನು ಜೀವಾಮಿ ಸಂಜಯ. ನಾನು ತುಂಬಾ ವೇದಾಧ್ಯಯನ ಮಾಡಿದ್ದೇನೆ, ನನಗೆ ಸಾವು ಬರಬಾರದು. ನಾನು ತುಂಬಾ ಲೋಕಕ್ಕೆ ಉಪಕಾರ ಮಾಡಿದ್ದೇನೆ, ನನಗೆ ಸಾವು ಬರಬಾರದು. ಲೆಕ್ಕಕ್ಕಿಲ್ಲ. ನಾನು ತುಂಬಾ ಬ್ರಹ್ಮಚರ್ಯದಿಂದ ಧಾರಣೆ ಮಾಡಿ
ಭಗವಂತನನ್ನು ಧ್ಯಾನದ ಸ್ಥಿತಿಯಲ್ಲಿ ಕಂಡಿದ್ದೇನೆ, ಇಲ್ಲ, ಮೃತ್ಯುವನ್ನು ತಪ್ಪಿಸ್ಲಿಕ್ಕಾಗುವುದಿಲ್ಲ. ಮೃತ್ಯು ಅನ್ನೋದು ಅನಿವಾರ್ಯ ಅಂಗ. ಹುಟ್ಟಿದ್ದೇವೆ ಅನ್ನೋದು, ಸಾಯುತ್ತೇವೆ ಅನ್ನೋದಕ್ಕೆ ಒಪ್ಪಿಗೆ. ಹುಟ್ಟಿದ್ದೇವೆ ಅಂದ್ರೆ ಅದರ ಅರ್ಥ ಸಾಯ್ಲಿಕ್ಕೆ ಒಪ್ಪಿದ್ದೇವೆ ಅಂತ ಅರ್ಥ. ಅಂದ್ರೆ ಅದನ್ನ ಒಂದು ಬಿಟ್ಟು ಒಂದು ಮಾತ್ರ ಇರ್ಲಿ ಅಂದ್ರೆ ಆಗುದಿಲ್ಲ. ಇದ್ಯಾರಿಗೆ? ಭಗವಂತನನ್ನ ನಂಬಿದವರಿಗೂ ಕೂಡ, ವೇದಾಧ್ಯಯನ ಮಾಡಿದವರಿಗೂ ಕೂಡ, ಲೋಕೋಪಕಾರಕ್ಕಾಗಿ ಬದುಕಿದವರಿಗೂ ಕೂಡ, ಎಷ್ಟು ಸಾತ್ವಿಕವಾದ ಜೀವನ ನಡೆಸಿದ್ರು ಕೂಡ ಸಾವು ನಿಶ್ಚಿತ. ಸಾವಿಗೂ ಒಳ್ಳೆತನ ಕೆಟ್ಟತನಕ್ಕೂ ಯಾವ ಸಂಬಂಧವೂ ಇಲ್ಲ. ಅದಕ್ಕೂ ಕೇವಲ ವ್ಯಕ್ತಿ ಹುಟ್ಟಿದ್ದಾನೆ ಅನ್ನೋದಷ್ಟೇ ಕಾರಣ ಗೊತ್ತು. ಅದಕ್ಕೆ ಸಾಯ್ಲಿಕ್ಕಿದೆ ಅಂತ ಅನ್ನೋದು ಹುಟ್ಟಿನ ದಿವಸವೇ ತೀರ್ಮಾನ ಆಗಿರುತ್ತೆ. ಹಾಗಾಗಿ ನನ್ನ ಮಕ್ಕಳು ಯಾರು ಕೂಡ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಹಾಲ ಕುಡಿದ್ರೆ ಬದುಕುತ್ತಾ ಅಂತ ಒಂದು ಗಾದೆ ಅಲ್ವಾ. ಹಾಗೆ ಈ ವೇದಾಧ್ಯಯನ ಮಾಡಿ ಬ್ರಹ್ಮಚರ್ಯದಲ್ಲಿ ಇದ್ದು ಸತ್ಕರ್ಮಗಳನ್ನು ನಡೆಸಿದಂತಹ ಜೀವರಾಶಿಗಳೇ ಬದುಕುವುದಿಲ್ಲ ಅಂದಮೇಲೆ, ಇನ್ನು ಅನ್ಯಾಯ ಮಾಡಿ ಹೆಣ್ಣು ಮಕ್ಕಳನ್ನ ಸಭೆಯಲ್ಲಿ ಕರೆದು ಅವಮಾನ ಮಾಡಿ ಕಾಡಿನಲ್ಲಿ ಅವರನ್ನ ಬಗೆ ಬಗೆಯ ರೀತಿಯಿಂದ ನಮ್ಮಲ್ಲಿ ಅಣಗಿಸುವುದು ಅಥವಾ ಒಂದು ರೀತಿ ಅವರನ್ನ ಕೆಚ್ಚಿಗೆಬ್ಬಿಸುವುದು, ರೊಚ್ಚಿಗೆಬ್ಬಿಸುವುದು ಅನ್ನೋ ತರದ ಎಲ್ಲಾ ಅನರ್ಥಗಳನ್ನ ಮಾಡಿದ ಮೇಲೆ ಇನ್ನು ಮೃತ್ಯುವಿನಿಂದ ಪಾರಾಗುವುದು ಅಂತ ಅನ್ನೋದು ನನ್ನ ಮಕ್ಕಳಿಗೆ ಎಂದಾದ್ರೂ ಕೂಡ ಸಿದ್ಧಿ ಆದೀತ. ಯಾಕೆಂದ್ರೆ ಭೀಷ್ಮ ದ್ರೋಣರು ಇಬ್ಬರೂ ಸತ್ತು ಹೋಗಿ ಆಯ್ತು. ಅವರನ್ನ ಕಳ್ಕೊಂಡು ನನಗಿನ್ನು ಯಾವುದೇ ರೀತಿಯಿಂದ ಬದುಕುವ ಆಸೆ ಇಲ್ಲ. ಇನ್ನೊಂದು ಮಾತು ಹೇಳ್ತಾನೆ, ಮತ್ಕೃತೆ ಚಾಪ್ಯನುಪ್ರಾಪ್ತ ಕುರುಣಾಮೇಷ ಸಂಶಯ. ನನ್ನ ಕಾರಣದಿಂದಲೇನೆ ಈ ಕುರುಗಳಿಗೆ ನಾಶ ಒದಗಿತು. ಪಕ್ವಾನಾಂ ಹಿ ವಧೇ ಸೂತ ವಜ್ರಾಯಂತೆ ತೃಣಾನ್ಯುತ. ಕಾಲ ಪಕ್ವವಾದಾಗ ಒಂದು ಹುಲ್ಲಿನ ಕಣವು ಕೂಡ, ಒಂದು ಹುಲ್ಲಿನ ಚೂಪು ಕೂಡ ವಜ್ರಾಯಂತೆ, ಅದು ವಜ್ರಾಕೃತಿಯಾಗಿ ಎದೆ ಸೀಳಿ ಸಾಯಿಸುತ್ತೆ. ಹುಲ್ಲಲ್ವಾ, ಅದೇನ್ ಮಾಡುತ್ತೆ? ಸಾವು ನಿಶ್ಚಿತವಾಗಿದ್ರೆ, ಕಾಲ ಪಕ್ವವಾಗಿದ್ರೆ, ಸಾಯುವುದಕ್ಕೆ ಅದೇ ಕರ್ಮ ಹೌದಾದ್ರೆ ತೃಣದಿಂದಲೂ ಚುಚ್ಚಿಕೊಂಡು ಸಾಯ್ತಾನೆ. ಏನು ಮಾಡ್ಲಿಕ್ಕಾಗುದಿಲ್ಲ. ತೃಣ ಚುಚ್ಚೇ ಸಾಯಿಸ್ಬೇಕು ಅಂತೇನು, ಅದು ಕಿಡಿ ಹತ್ತಿ ಇದ್ದಕ್ಕಿದ್ದಾಗೆ ಅವನು ಅಜಾಗ್ರತೆಯಿಂದ ಬಿಟ್ಟು ಬಂದ ಗ್ಯಾಸ್ ಬಡಾರ್ ಅಂತ ಸಿಡಿಯುವ ಹಾಗಾದ್ರೂ ಸಾಕು. ಒಂದು ತೃಣ ಮಾತ್ರ ಸಾಕು ಸಾಯ್ಲಿಕ್ಕೆ. ಅನಂತಮಿದಮೈಶ್ವರ್ಯಂ ಲೋಕೆ ಪ್ರಾಪ್ತೋ ಯುಧಿಷ್ಠಿರ. ಇಡೀ ಲೋಕಕ್ಕೆ ನಾಯಕನಿಗಿರಬೇಕಾದಂತ ಲಕ್ಷಣಗಳನ್ನ ಹೊಂದಿ ಯುಧಿಷ್ಠಿರ ನಿಂತಿರುವಾಗ ಅವನ ಕೋಪಕ್ಕೆ ಭೀಷ್ಮ ದ್ರೋಣರಲ್ಲ, ಇವಾಗ ಎಲ್ಲರೂ ಕೂಡ ಅವನ ಧರ್ಮದ ಕಣ್ಣಿಗೆ ಸುಟ್ಟೇ ಹೋಗ್ತಾರೆ. ಅದರಿಂದಾಗಿ ನಾವು ಹಿಂದೆ ಯುಧಿಷ್ಠಿರನ ಸಂಪತ್ತಿಗಾಗಿ ಆಸೆ ಪಟ್ಟದ್ದು ತಪ್ಪಾಯ್ತು. ಅವನಿಗೆ ಕೊಡ್ಬೇಕಾದ್ದನ್ನ ಕೊಟ್ಟು ಬಿಡ್ಬೇಕಿತ್ತು. ಅನ್ಯಥಾ ಚಿಂತಿತಾ ಹ್ಯರ್ಥ ನರೈಸ್ತಾತ ಮನಸ್ಸುಭಿ ಅನ್ಯಥೈವ ಪ್ರಪದ್ಯಂತೆ ದೈವಾದಿತಿ ಮತಿರ್ಮಮ. ಮತ್ತೆ ಅಷ್ಟು ಒಮ್ಮೆ ಹೇಳ್ತಾನೆ ಅವರಿಗೆ ಕೊಡ್ಬೇಕಾದನ್ನು ಕೊಟ್ಟರೆ ಚೆನ್ನಾಗಿತ್ತು. ಆಮೇಲೆ ಹೇಳ್ತಾನೆ, ನಾವೇನು ಬಯಸ್ತೀವೋ ಅದು ಸಿಗಲ್ಲ, ನಾವೇನು ಬೇಡ ಅಂತೀವೋ ಅದೇ ನಮಗೆ ಸಿಗುತ್ತೆ. ಅದು ಅನ್ಯಥೈವ ಪ್ರಪದ್ಯಂತೆ ದೈವಾದಿತಿ ಮತಿರ್ಮಮ. ಎಲ್ಲವೂ ದೈವವೇ ಕಾರಣ. ಇಲ್ಲಿ ನಮ್ಮ ಪೌರುಷ, ಪರಾಕ್ರಮ, ಸೇನಾ ಬಲ ಯಾವುದು ಲೆಕ್ಕಕ್ಕೆ ಬರಲ್ಲ. ತಸ್ಮಾದ ಪರಿಹಾರ್ಯತೆ ಸಂಪ್ರಾಪ್ತೆ ಕೃಚ್ಛ್ರ ಉತ್ತಮೇ. ಉತ್ತಮವಾದ ಕೃಚ್ಛ್ರ ಅಂದ್ರೆ ಕಷ್ಟ. ಉತ್ತಮವಾದ ಕಷ್ಟ, ಉತ್ತಮ ಕಷ್ಟ ಅಂದ್ರೆ ಏನರ್ಥ ಅಂದ್ರೆ ಅದು ನಮ್ಮ ಬುದ್ಧಿಯನ್ನ ಇನ್ನೂ ಸ್ಟ್ರಾಂಗ್ ಮಾಡುವಂತ ಕಷ್ಟ ಆದ್ರೆ ಅದು ಉತ್ತಮ ಕಷ್ಟ. ಕಷ್ಟದಲ್ಲಿ ಉತ್ತಮ ಅಧಮ ಅಂತ ಅನ್ನೋದು ಅನುಭವಿಸುವ ವಿಷಯದಲ್ಲ, ಅದರಿಂದ ಆಗುವ ಪರಿಣಾಮದ ಮೇಲೆ ವಿಷಯ. ಅಂತಹ ಪರಿಣಾಮವನ್ನು ಉಂಟು ಮಾಡುವ ಕೃಚ್ಛ್ರ ಸಂಪ್ರಾಪ್ತವಾಗಲು ಅದು ಅಪರಿಹಾರ್ಯ, ಅದು ಪರಿಹರಿಸ್ಲಿಕ್ಕಾಗುವಂಥದ್ದಲ್ಲ, ನಾನು ಅದನ್ನು ಎದುರಿಸ್ಲಿಕ್ಕೆ ಸಿದ್ಧ ಅಂತ ಆದಾಗ ಅಪಾರಣೀಯೇ ದುಶ್ಚಿಂತೆ ಯಥಾಭೂತಂ ಪ್ರಚಕ್ಷ್ವಮೇ. ಅಲ್ಲಿ ಕೃಷ್ಣ ಇದ್ದಾನೆ, ನನಗೀಗ ಈ ಸಾವು ಅನ್ನೋದು ನಿಶ್ಚಯ ಅಂತ ಅನಿಸ್ತಾ ಇದೆ ಎಲ್ಲರದ್ದು ಕೂಡ. ಈಗ ಏನ್ ನಡೀತು ಅದನ್ನು ಕೇಳಿ ಸಂತೋಷ ಪಡ್ತೇನೆ ಅಷ್ಟೆ. ಯುದ್ಧದಲ್ಲಿ ಹೇಗಾಯ್ತು? ಅಪಾರಣೀಯ ಅಂದ್ರೆ ದಾಟಲಿಕ್ಕಾಗದ, ತಪ್ಪಿಸಿಕೊಳ್ಳಿಕ್ಕಾಗದೇ ಇರುವಂತಹ ದುಶ್ಚಿಂತ್ಯವಾದ, ದುಶ್ಚಿಂತ್ಯ ಅಂದ್ರೆ ಯಾವ ಕಾಲಕ್ಕೂ ಚಿಂತನೆಗೆ ಯೋಗ್ಯವಲ್ಲದ ಯಥಾಭೂತಂ ಪ್ರಚಕ್ಷಂ. ಅಲ್ಲಿ ಏನ್ ನಡೀತು ಹಾಗೆ ಹೇಳು ಸಾಕು. ಇದು ಸಾವು ನಿಶ್ಚಯ, ಹಾಗಾಗಿ ನಾವು ಸಾಯುವುದಂತೂ ನಿಶ್ಚಯ. ಏನಾಯ್ತು ಅನ್ನೋದನ್ನ ಯಥಾವತ್ತಾಗಿ ಹೇಳು ಅಂತ ಹೇಳ್ತಾನೆ. ಆಗ ಕೃಷ್ಣ ಅದ್ಯಾರು ಸಂಜಯ ಮುಂದಿನ ಪ್ರಕರಣವನ್ನ ಹೇಳ್ತಾನೆ. ಈ ಮುಂದಿನ ಪ್ರಕರಣದಲ್ಲಿ ದ್ರೋಣಾಚಾರ್ಯರನ್ನ ಪಟ್ಟದಲ್ಲಿ ಕೂಡಿಸಿ ಆಗಿದೆ, ಸೇನಾಧಿಪತ್ಯದ ಪಟ್ಟದಲ್ಲಿ ಕೂಡಿಸಿ ಆಗಿದೆ.
ಅವರು ಸೇನೆಯನ್ನೆಲ್ಲ ಒಟ್ಟು ಮಾಡಿದ್ದಾರೆ. ಒಂದು ದಿವಸಗಳಿಗೆ ಬೇಕಿರುವಂತಹ, ಅಂದ್ರೆ ಇದು ಈ ಕಥೆ ಮುಗಿದ ಮೇಲೆ ಮತ್ತೆ ಮೊದಲಿಂದ ಹೇಳ್ತಾ ಇದ್ದಾನೆ. ಈಗ ದುರ್ಯೋಧನ ದ್ರೋಣ ಸತ್ತಾಗಿದೆ. ಸತ್ತಾದ್ರೂ ಏನೇನಾಯ್ತು ಅಂತ ಮತ್ತೆ ಹೇಳು ಅಂತ ಕೇಳ್ತಾನೆ. 5 ದಿವಸಗಳಲ್ಲಿ ಏನಾಯ್ತು ನಂಗೆ ಅದನ್ನ ವಾಪಸ್ ಬಾ, ನಂಗೆ ಬಿಡಿಸಿ ಹೇಳು ಅಂತ. ಅಂದ್ರೆ ಒಂದ್ಸರ್ತಿ ಇಡೀ ಕತೆ ಹೇಳಿ ಮತ್ತೆ ಡೀಟೇಲ್ಡ್ ಆಗಿ ಮತ್ತೆ ವಿವರಿಸ್ತಾ ಇದ್ದಾನೆ. ಅದು ಹೇಗೆ ಭೀಷ್ಮಾಚಾರದ ಕತೆ ಹೇಳಿದ್ರು ಹಾಗೇನೆ. ಅವನು ಮತ್ತೆ ಈಗ ಹೋಗ್ತಾನೆ ಈ ಕತೆ ಹೇಳಿ 15ನೇ ದಿವಸ. ಮತ್ತೆ ಹೋಗಿ 2 ದಿವಸದಲ್ಲಿ ಕರ್ಣ ಬಿದ್ದ ಮೇಲೆ ಮತ್ತೆ ಬರ್ತಾನೆ, ಶಲ್ಯ ಬಿದ್ದ ಮೇಲೆ ಮತ್ತೆ ಬರ್ತಾನೆ. ಹೀಗೆ ಆಯಾ ದಿವಸದಲ್ಲಿ ಪ್ರಧಾನ ವ್ಯಕ್ತಿಗಳು ಬಿದ್ದಾಗ ಬಂದ್ಬಿಡ್ತಿದ್ದ. ಬಂದು ಅಷ್ಟು ಕಥೆಯನ್ನು ಹೇಳಿ ಮತ್ತೆ ಮುಂದಿನ ಕಥೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅಲ್ಲಿಗೆ ಸೀದಾ ಯುದ್ಧದ ಭೂಮಿಗೆ ಹೋಗ್ತಿದ್ದ. ಟಿವಿ ಇತ್ತು, ರಿಪೋರ್ಟ್ ಮಾಡ್ತಿದ್ದ. ಇಲ್ಲ, ಹಾಗಿಲ್ಲ. ಅವನಿಗೆ ಇಲ್ಲೇ ಇದ್ದಾಗ್ಲೂ ಆ ದೇವಸ್ಥಾನದ ಮೂಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ ಆಗ್ತಿತ್ತು. ನಮ್ಗೆ ಈಗ ನೋಡಿದ್ರೆ ಅಲ್ಲಿಗೆ ಹೋಗ್ಬೇಕು. ಈಗ ಎಷ್ಟು ಕಡೆಯದನ್ನ CC ಕ್ಯಾಮರಾದಲ್ಲಿ ನೋಡ್ಲಿಕ್ಕಾಗತ್ತೆ ಎಟ್ ಎ ಟೈಮ್. ಅವನಿಗಿದ್ದದ್ದು ಎಟ್ ಎ ಟೈಮ್ 10 ಘಟನೆಗಳನ್ನ ಒಟ್ಟಿಗೆ ತಗೊಳ್ಳುವ ಶಕ್ತಿ ಇದ್ದದ್ದೇ ದಿವ್ಯ ರೂಪ, ಅದೇ ದಿವ್ಯ ಚಕ್ಷುಸ್ಸು, ಅದೇ ವೇದವ್ಯಾಸರು ಕೊಟ್ಟ ವಿಶೇಷವಾದ ಕಣ್ಣಿನ ಅನುಗ್ರಹ. ಅವನು ಸೇನಾಧಿಪತ್ಯವನ್ನು ವಹಿಸಿಕೊಂಡ ಮೇಲೆ ಸ್ವತಃ ದ್ರೋಣನೇ ಹೇಳ್ತಾನೆ, ನೀವೆಲ್ಲ ನಂಬಿಕೆ ಇಟ್ಟು ನನ್ನಲ್ಲಿ ಈ ಅಧಿಕಾರವನ್ನು ಕೊಟ್ಟಿದ್ದೀರಿ. ಸೇನಾಪತ್ಯ ಯಥಾ ತ್ವಯಾ ರಾಜನ್ ಅದ್ಯ ಸತ್ಕೃತವಾನಹಂ. ಸೇನಾಧಿಪತ್ಯದಲ್ಲಿ ಇಟ್ಟು ನನ್ನನ್ನ ಸತ್ಕಾರ ಮಾಡಿದ್ದು ಸಂತೋಷ ಆಯಿತು. ನಿನಗೆ ಇದಕ್ಕೆ ತಕ್ಕದಾದ ಪ್ರತಿಫಲವನ್ನು ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಕಿಂ ಕರೋಮಿ, ನಿಂಗೆ ಯಾವ ಕಾಮನೆಯನ್ನು ನಾನು ನಡೆಸಿಕೊ. ಕರೋಮಿ ಕಾಮಂ ಕಂತೇದ್ಯ ಪ್ರವೃಣೀಶ್ವ ಯಮಿಚ್ಛಸಿ. ನೀನು ಯಾವುದನ್ನ ಬಯಸ್ತೀಯೋ ಅಂತಹ ಕರ್ಮವನ್ನು ನಾನು ಮಾಡಿಕೊಡ್ಲಿಕ್ಕೆ ಸಿದ್ಧ ಅಂದಾಗ ಸಂಜಯ ಅವನು ಪ್ರತಿಯಾಗಿ ಹೇಳಿದ ಮಾತನ್ನ ನುಡಿತಾನೆ. ಅವನು ಏನ್ ಕೇಳ್ತಾನೆ ಅನ್ನೋದೇ ಒಂದು ಸ್ವಾರಸ್ಯ. ಅದಕ್ಕೆ ಆಶ್ಚರ್ಯ ಆಗುತ್ತೆ. ಇಂಥದ್ದು ಒಂದು ಕೇಳ್ತಾನೆ ದುರ್ಯೋಧನ, ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅಂತ ಅನ್ಕೋತಾನೆ. ಸರಿ, ಅವನು ಹೇಳ್ತಾನೆ, ನೀನ್ ಎಷ್ಟು ಒಳ್ಳೆಯವನಾಗಿದ್ದಿ, ನಿನಗೆ ಹೀಗೂ ಕೂಡ ಅವ್ನು ಕೇಳಲಿಕ್ಕೆ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ ಅವನು ಭಾರಿ ಖುಷಿ ಪಡ್ತಾನೆ. ಆಗ ಅದ್ರ ನಿಜವಾದ ಮರ್ಮವನ್ನ ಗೊತ್ತಿಲ್ಲದೇನೆ ಅವನಿಗೆ ಬಾಯಿ ತಪ್ಪಿ ಹೇಳಿಬಿಡ್ತಾನೆ ದುರ್ಯೋಧನ, ನಾನು ಹೀಗೆ ಯಾಕೆ ಕೇಳಿದೆ ಅಂತ. ಎಲ್ಲ ಇವನು ಒಳಗೆ ಇದ್ದ ಕುಹಕವೇ ಅರ್ಥ ಆಗ್ಲಿಲ್ಲಲ್ಲ ನನಗೆ ಅಂತ ಅಂದುಕೊಂಡ. ಅವನು ಏನ್ ಕೇಳಿದ್ನು ಅದಕ್ಕೊಂದು ಯಾಕಂದ್ರೆ ಕೇಳಿದ್ದನ್ನು ಮಾಡ್ಬೇಕು, ಆದ್ರೆ ಅದಕ್ಕೊಂದು ಅಂತರವನ್ನು ಇರಿಸಿ, ಅಂದ್ರೆ ಎದುರಾಳಿಗಳಿಗೂ ಏನೋ ಒಂದು ಅವಕಾಶ ಸಿಗುವ ಹಾಗೆ ಎದುರಾಳಿಯ ವಿಷಯದಲ್ಲಿ ಒಂದು ವಿಶಿಷ್ಟವಾದ ವ್ಯೂಹವನ್ನ ರಚನೆ ಮಾಡ್ಲಿಕ್ಕೆ ಹೇಳ್ತಾನೆ. ಅದು ಪಾಂಡವರಿಗೆ ಪರವಾಗಿ ಇರುವ ಹಾಗೆ ಕಾಣುತ್ತೆ. ಆದ್ರೆ ಅದರ ಉದ್ದೇಶ ಇರುವುದು ಗೊತ್ತಾದ ಮೇಲೆ ಅವನಿಗೆ ಇವನ ಈ ಕೆಟ್ಟ ಸ್ವಭಾವ ಅರ್ಥ ಆಗಿ ಆಯ್ತು ಅಂತ ಒಪ್ಕೊಳ್ತಾನೆ. ಮುಂದೆ ಆ ಕಾರ್ಯವನ್ನು ಮಾಡ್ತಾನೆ. ಅದು ಯಶಸ್ವಿ ಆಯ್ತೋ ಇಲ್ವೋ ಅನ್ನೋದನ್ನ ನಾವು ಮುಂದಿನ ಶನಿವಾರದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಯಾರದ್ದಾದ್ರೂ ಏನಾದ್ರೂ ಪ್ರಶ್ನೆಗಳು ನಿನ್ನೆ ಹಾಗೆ ಇದ್ದದ್ದಿದ್ರೆ ಕೇಳಬಹುದು.